ನಮಸ್ಕಾರ. ಅಷ್ಟಾವಕ್ರ ಗೀತೆಯ ಕಳೆದ ಸಂಚಿಕೆಯಲ್ಲಿ ನಾವು ಈ ಶ್ಲೋಕ ನೋಡಿದ್ವಿ. ಈ ಲೋಕ ಹಾಗೂ ಪರಲೋಕದ ವಿಷಯದ ಬಗ್ಗೆ ವಿರಕ್ತನಾಗಿದ್ದರೂ, ನಿತ್ಯ ವಸ್ತು ಹಾಗೂ ಅನಿತ್ಯ ವಸ್ತುವಿನ ಬಗ್ಗೆ ವಿವೇಕವಿದ್ದರೂ, ಮೋಕ್ಷವನ್ನು ಬಯಸುತ್ತಿದ್ದರೂ, ಮೋಕ್ಷವನ್ನು ಕುರಿತು ಭಯವನ್ನು ಹೊಂದಿರುವುದು ನಿಜವಾಗಿಯೂ ಆಶ್ಚರ್ಯವೇ ಸರಿ. ಅಧ್ಯಾತ್ಮ ಅಂತ ಬಂದಾಗ ಹೇಗೆ ಜನ ಹಿಪೋಕ್ರಿಟ್ಸ್ ಆಗಿಬಿಡ್ತಾರೆ. ಅದು ಓದೋದೊಂದು, ತಾವು ಮಾತಾಡೋದೊಂದು, ನಡ್ಕೊಳ್ಳೋದೊಂದು ಆಗಿಬಿಟ್ಟಿರುತ್ತೆ. ಅದೆಲ್ಲ ನೋಡಿದಾಗ ಆಶ್ಚರ್ಯ ಆಗತ್ತೆ ಅಂತ ಅಷ್ಟಾವಕ್ರ ಅಧ್ಯಾತ್ಮದ ಹೆಸರಿನಲ್ಲಿರುವಂತಹ ಹಿಪೋಕ್ರೆಸಿನ ಬಯಲಿಗಿಳಿತಾನೆ ಅಷ್ಟಾವಕ್ರ. ಹಾಗಾದರೆ ನಿಜವಾಗ್ಲೂ ಒಬ್ಬ ಅಧ್ಯಾತ್ಮದಲ್ಲಿ ನಡೆಯುತ್ತಿರುವಂಥ ವ್ಯಕ್ತಿ ಹೇಗಿರ್ತಾನೆ ಅಂತ ಮುಂದೆ ತಾನೇ ಅದಕ್ಕೆ ಉದಾಹರಣೆ ಕೊಡ್ತಾ ಹೋಗ್ತಾನೆ. ಧೀರನು ಸರ್ವದಾ ಆತ್ಮನಲ್ಲೇ ತಲ್ಲೀನನಾಗಿರುವುದರಿಂದ ಜನರು ಅವನನ್ನು ಆಹಾರಾದಿಗಳಿಂದ ಸತ್ಕರಿಸಿದರೂ ಅಥವಾ ದುಃಖವನ್ನು ನೀಡಿ ಪೀಡಿಸಿದರೂ ಅವುಗಳಿಂದ ಆತ ಸಂತೋಷಕ್ಕೆ ಒಳಗಾಗುವುದೂ ಇಲ್ಲ ಅಥವಾ ಕೋಪಕ್ಕೂ ಒಳಗಾಗುವುದಿಲ್ಲ. ನಾವು ಸಾಮಾನ್ಯ ಅಧ್ಯಾತ್ಮ ಅಂದ ತಕ್ಷಣ ಇದಕ್ಕೆ ಅಧ್ಯಾತ್ಮಕ್ಕೆ ಬಂದ್ಬಿಟ್ರೆ ಸಮಸ್ಯೆಗಳೇ ಬಗೆಹರಿದೋಗುತ್ತೆ ಅಂತ ಅಂದ್ಕೊಳ್ತೀವಿ. ಅದು ಅಧ್ಯಾತ್ಮದಲ್ಲ. ಅದಕ್ಕೆ ದೇವರ ಮೊರೆ ಹೋಗೋದು, ವ್ರತಗಳು, ನಿಯಮಗಳು, ಮತ್ತೊಂದು ಅಥವಾ ಜ್ಯೋತಿಷಿ ಹತ್ರ ಹೋಗೋದು, ಇದು ಅಧ್ಯಾತ್ಮ ಅಲ್ಲ. ಇದು ಪ್ರತಿಯೊಂದು ಧರ್ಮದಲ್ಲೂ ಇರುವಂತಹ ಒಂದು ಸಂಸ್ಕಾರ, ಸಂಸ್ಕೃತಿ. ಅದು ಎಲ್ಲ ಧರ್ಮದಲ್ಲೂ ಇದೆ, ಮತಗಳಲ್ಲಿ ಇದೆ. ಆದರೆ ಅಧ್ಯಾತ್ಮ ಅಂತ ಬಂದಾಗ ಸುಖ ದುಃಖವನ್ನು ಎರಡನ್ನೂ ಸಮನಾಗಿ ನೋಡುವುದು ಅಥವಾ ಅದನ್ನು ಮೀರುವುದು. ಅಧ್ಯಾತ್ಮಕ್ಕೆ ಬಂದ್ಬಿಟ್ಟ ತಕ್ಷಣ ಆ ವ್ಯಕ್ತಿಗೆ ಕಷ್ಟಗಳೇ ಇರಲ್ಲ ಅನ್ನೋದು ಸುಳ್ಳು. ನಾವು ಮೀರಾಬಾಯಿ ಜೀವನವನ್ನು ನೋಡ್ಬೋದು. ಆಕೆ ಜೀವನ ಪೂರ್ತಿ ಕಷ್ಟವನ್ನೇ ಪಟ್ಟಳು. ಎಲ್ಲರೂ ಆಕೆನ ಸಂದೇಹ ಪಟ್ಟರು. ಅರಮನೆಯನ್ನು ತೊರೆದು, ತಾನೇ ರಾಣಿಯಾಗಿದ್ದರೂ ಕೂಡ ಅರಮನೆಯನ್ನು ತೊರೆದು ದೇವಸ್ಥಾನದಲ್ಲಿ ಇರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಕೊನೆಗೆ ಮತ್ತೆ ರಾಜ ವಾಪಸ್ ಕರ್ಕೊಂಬಂದರೂ ಕೂಡ ಅರಮನೆಯಲ್ಲಿ ತನ್ನ ಪಾಡಿಗೆ ತನ್ನ ಭಕ್ತಿಯಲ್ಲೇ ಮುಳುಗುವಂತಹ ಸ್ಥಿತಿ ಮೀರಾಬಾಯಿದಾಗತ್ತೆ. ಹಾಗೆ ನಾವು ಕನಕದಾಸರು, ಪುರಂದರದಾಸ ಕಥೆಗಳೆಲ್ಲ ಕೇಳ್ತಿರ್ತೀವಿ. ಎಲ್ಲೋ ಹೋಗ್ತಿರೋದು, ಎಲ್ಲೋ ಅವಮಾನ ಆಗಿಬಿಡುತ್ತೆ, ಇನ್ನೆಲ್ಲೋ ಪರೀಕ್ಷೆ ಆಗುತ್ತೆ. ಕೃಷ್ಣದ ತೊಗೊಂಡಾಗ ಅವನು ಚಿಕ್ಕ ವಯಸ್ಸಿಂದ ಒಂದಲ್ಲ ಒಂದು ಅಸುರದ ಇವನ ಮೇಲೆ ದಾಳಿಗೆ ಬರ್ತಾರೆ, ಸಂಹಾರಕ್ಕೆ ಪ್ರಯತ್ನ ಪಡ್ತಾರೆ. ಅವರನ್ನೆಲ್ಲ ಎದುರಿಸ್ಬೇಕಾಗತ್ತೆ. ಮುಂದೆ ಹೋದಾಗ ಶಿಶುಪಾಲ ಅವನನ್ನು ಸಂಶಯಿಸ್ತಾನೆ. ಇವನು ದೇವರೇ ಅಲ್ಲ, ಇವನು ಮಹಾನ್ ವ್ಯಕ್ತಿನಲ್ಲ, ಹಾಗೆ ಹೀಗೆ ಅಂತ ಅವನ್ನ ನಿಂದಿಸ್ತಾನೆ. ಹಾಗೆ ಮುಂದೆ ಕೌರವರು ನಿಂದಿಸ್ತಾರೆ. ಜೀವನ ಪೂರ್ತಿ ಆತ ಸವಾಲುಗಳ ಮೇಲೆ ಸವಾಲುಗಳನ್ನು ಎದುರಿಸ್ತಾ ಹೋಗ್ತಿರ್ತಾನೆ ಕೃಷ್ಣ. ಹಾಗೆ ತಗೊಂಡ್ರೆ ಹಲವಾರು ಜನ ದಾರ್ಶನಿಕರನ್ನು ನಾವು ನೋಡ್ತಾನೆ ಇದ್ದೀವಿ. ಬಸವಣ್ಣರು ಎಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬಂತು. ಪರಹಂಸರ ಕಾಲದಲ್ಲಿ ಎಷ್ಟೋ ಜನ ಅವರನ್ನು ನಂಬದೇ ಇರುವವರು ಇದ್ದಾರೆ. ಕೊನೆ ಕಾಲದಲ್ಲಿ ಅವ್ರಿಗೆ ಆರೋಗ್ಯ ಕೈ ಕೊಡುತ್ತೆ. ರಮಣ ಮಹರ್ಷಿಗೂ ಕೊನೆಯಲ್ಲಿ ಆರೋಗ್ಯ ಕೈ ಕೊಡ್ತು. ಎಷ್ಟೋ ಜನ ಸಮಾಜಮುಖಿಯಾದಂತಹ ದಾರ್ಶನಿಕರಿಗೆ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗಿರುತ್ತೆ. ಚೋಕಮೇಳನಿಗೆ ಪಂಡ್ರಾಪುರದಲ್ಲಿ ಅವಮಾನ ಆಗುತ್ತೆ. ಅದು ಹಾಗೆ ಹಲವಾರು ಜನ ನಾವು ದಾರ್ಶನಿಕರ ಚರಿತ್ರೆಯನ್ನು ತೆಗೆದು ನೋಡಿದ್ರೆ ಮಾಮೂಲಿ ಜನರು ಯಾವ ರೀತಿ ಸಮಸ್ಯೆಗಳು ಒಳಗಾಗಿರುತ್ತೆ, ಒಂದು ರೀತಿ ಅವ್ರಿಗೂ ಕೂಡ ಸಮಸ್ಯೆಗಳು ತಮ್ಮದೇ ರೀತಿಯಲ್ಲಿ ಬರ್ತಿರುತ್ತೆ. ಸಮಸ್ಯೆ ಯಾರಿಗೂ ತಪ್ಪಿದ್ದಲ್ಲ. ಆದರೆ ಒಬ್ಬ ದಾರ್ಶನಿಕ ಅಥವಾ ಅಧ್ಯಾತ್ಮದಲ್ಲಿ ನಡೆಯುತ್ತಿರೋಂಥ ಒಬ್ಬ ಶಿಸ್ತಿನ ಸಿಪಾಯಿ ಅಂತ ಕರೆಯೋಣ ಸದ್ಯಕ್ಕೆ. ಅಂತಹ ಶಿಸ್ತಿನ ಸಿಪಾಯಿಗೆ ಅವು ಯಾವುದರಿಂದಲೂ ಆತ ಘಾಸಿಗೊಳಗಾಗಲ್ಲ. ಆತನಿಗೇನು ವ್ಯತ್ಯಾಸ ಆಗಲ್ಲ ಹೊರತು ಅವನಿಗೆ ದುಃಖವೇ ಬರಲ್ಲ ಅನ್ನೋಕ್ಕಾಗಲ್ಲ. ಯೇಸುನ ಶಿಲುಬೆಗೆ ಏರಿಸ್ಬಿಟ್ವಿ ನಾವು. ಯಾವ ಮಾಮೂಲಿ ಜನನೂ ವ್ಯಕ್ತಿನೂ ಕೂಡ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಲ್ಲ. ಯೇಸು ಅನುಭವಿಸಿದಷ್ಟು. ಬಸವಣ್ಣನವರಿಗೆ ಹೇಗೆ ಬಸವಣ್ಣನವರ ಚಳುವಳಿ ಎಷ್ಟು ಮುಗ್ಧವಾಗಿತ್ತು, ಸಮಾಜಕ್ಕೆ ಎಷ್ಟು ಬೇಕಿತ್ತು, ಆದರೂ ಕೂಡ ಅಂತಹ ಚಳುವಳಿನ ಯಾವ ರೀತಿ ಅಂದಿನ ಸಮಾಜ ತುಳಿದು ಹಾಕ್ತು ಅಂತ ನಮಗೆಲ್ಲ ಗೊತ್ತೇ ಇದೆ. ಹಾಗೆ ಬುದ್ಧ ಬದುಕಿದ್ದಾಗ ಬುದ್ಧ ದಾರಿಯಲ್ಲಿ ಹೋಗ್ತಿದ್ರೆ ಕಲ್ಲಲ್ಲಿ ಹೊಡಿತಿದ್ದಂತೆ. ಹಾಗೆ ಅಧ್ಯಾತ್ಮ ಅಂದ ತಕ್ಷಣ ಆತನಿಗೇನು ನೋವೇ ಆಗಲ್ಲ ಅಂತಲ್ಲ. ಬಹುಶಃ ಮಾಮೂಲಿ ಜನರಿಗಿಂತ ಹೆಚ್ಚು ನೋವು ತನ್ನ ಪಾಲಿಗಾಗೋದು ಅಧ್ಯಾತ್ಮದಲ್ಲಿ ಇದ್ದವ್ರಿಗೇ. ಅದನ್ನು ಸಮನಾಗಿ ನೋಡುವುದನ್ನೇ ಅವರು ಕಲಿತಾ ಹೋಗ್ತಾರೆ. ಕೊನೆಗೆ ಸಮನಾಗಿ ನೋಡುವುದನ್ನೇ ಅವರು ಸಾಧಿಸ್ತಾರೆ. ಹಾಗೆ ಅಧ್ಯಾತ್ಮ ಅಂದ ತಕ್ಷಣ ಇವತ್ತು ಯಾವ ರೀತಿ ಆಗಿದೆ ಅಂದರೆ, ನಮ್ಮದೆಲ್ಲ ಸಮಸ್ಯೆಗಳು ಅದಕ್ಕೆ ಹೋಗ್ಬಿಟ್ರೆ ಸಾಲ್ವ್ ಆಗಿಬಿಡುತ್ತೆ, ಮತ್ತು ಪ್ರಾಬ್ಲಮ್ಸೇ ಬರಲ್ಲ. ಆ ರೀತಿಯೆಲ್ಲ ಇಲ್ಲ. ಅದು ಅಧ್ಯಾತ್ಮ ಅಲ್ಲ, ಅದು ವಿದ್ಯೆಗಳಷ್ಟೇ. ಅದು ಅಪರ ವಿದ್ಯೆಗಳ ಹೊರತು ಪರವಿದ್ಯೆ ಅಲ್ಲ. ಅದ್ರ ಬಗ್ಗೆ ಉಪನಿಷತ್ ಬಗ್ಗೆ ಮಾತಾಡ್ಬೇಕಾದ್ರೆ ಪರ ಮತ್ತು ಅಪರ ವಿದ್ಯೆ ಬಗ್ಗೆ ಮಾತಾಡ್ತಿದ್ದೆ. ಅದು ಅಪರ ವಿದ್ಯೆಗಳ ಹೊರತು ಯಾವುದೋ ಒಂದು ವಿದ್ಯೆಯ ಸಹಾಯದಿಂದ ತಕ್ಷಣದ ಒಂದು ರೋಗದ್ದೋ ಅಥವಾ ಮದುವೆ ಸಂಬಂಧಪಟ್ಟಿದ್ದು ಮತ್ತೊಂದಕ್ಕೋ ಎಲ್ಲೋ ಹರಕೆ ಹೊತ್ಕೊಳ್ಳೋದು, ಎಲ್ಲೋ ಜ್ಯೋತಿಷಿತ್ರ ಹೋಗೋದು, ಹೋಮ ಹವನ ಮಾಡಿಸೋದು, ಇದು ಮತಗಳಷ್ಟೇ. ಅದು ಆಯಾ ಧರ್ಮದಲ್ಲಿ, ಎಲ್ಲ ಧರ್ಮದಲ್ಲೂ ಈ ರೀತಿಯ ಆಚರಣೆಗಳಿದೆ, ಒಂದಲ್ಲ ಒಂದು. ನಮ್ಮ ದಿನನಿತ್ಯದ ಕಷ್ಟಗಳಿಗೆ ಅದನ್ನು ನಿವಾರಿಸಿಕೊಳ್ಳೋಕ್ಕೆ ಮಾರ್ಗಗಳು ಹಲವಾರು ಧರ್ಮದಲ್ಲಿ ಅವರವರದೇ ರೀತಿಯ
ಆಚರಣೆಗಳು, ನಂಬಿಕೆಗಳು ಇರುತ್ತೆ. ಆದರೆ ಅದಕ್ಕೂ ಅಧ್ಯಾತ್ಮಕ್ಕೂ ಸಂಬಂಧವಿಲ್ಲ. ಅದು ಸಂಸ್ಕೃತಿ, ಸಂಸ್ಕಾರ, ನಮ್ಮದೇ ನಂಬಿಕೆಗಳಿಗೆ ಸಂಬಂಧಪಟ್ಟಿದ್ದೇ ಹೊರತು ಅಧ್ಯಾತ್ಮದಲ್ಲ. ನಿಜವಾದ ಅಧ್ಯಾತ್ಮದಲ್ಲಿ ಇಷ್ಟೇ, ಆತ ಸುಖ ದುಃಖಗಳನ್ನು ಸಮನಾಗಿ ನೋಡ್ತಾನೆ. ಆತನಿಗೆ ಏನೇ ಅವಮಾನ ಆಗಲಿ, ಯಾರೇ ಪ್ರಶಂಸೆ ಮಾಡಿದ್ರು ಆತ ಅದರಿಂದ ಘಾಸಿಗೊಳಗಾಗಲ್ಲ. ಆತ ಅದಕ್ಕೆ ಅದರ ಪರಿಣಾಮಕ್ಕೆ ಆತ ಒಳಗಾಗಲ್ಲ. ಇದು ನಿಜವಾಗಲೂ ಅಧ್ಯಾತ್ಮದಲ್ಲಿ ಬದುಕುವ ವ್ಯಕ್ತಿಯ ಲಕ್ಷಣಗಳು ಅಂತ ನಮಗೆ ಅಷ್ಟಾವಕ್ರ ಹೇಳ್ತಾ ಇದ್ದಾನೆ. ಸಹಜ ಮನಸ್ಕದಿಂದಾಗಿ ಅಹಂಕಾರ ಮಮಕಾರಗಳು ಸಡಿಲಗೊಳ್ಳುತ್ತಿರಲು ವಾಯುವೃತ್ತಿ ಇಲ್ಲದ್ದು, ಮನಸ್ಸನ್ನು ಮೀರಿರುವುದೂ ಆಗಿರುವಂತಹ ಆಕಾಶವೆಂಬುದಷ್ಟೇ ಉಳಿದಿರುವ ಸ್ಥಿತಿಯನ್ನು ಈ ಸಂಯಮಿ ಶ್ರೇಷ್ಠರು ಹೊಂದಿರುವರು. ಆತನಿಗೆ ನಾನು ನನ್ನದು ಅನ್ನೋ ಭಾವ ಆತನಿಗೆ ಕಳಚೋಗಿರುತ್ತೆ. ಆತ ಸಂಕಲ್ಪ ವಿಕಲ್ಪಗಳಿಂದ ಯಾವುದೇ ರೀತಿ ಘಾಸಿ ಆಗ್ತಿರಲ್ಲ. ತನ್ನಲ್ಲಿ ಸಂಕಲ್ಪ ಮತ್ತು ವಿಕಲ್ಪವು ಮೂಡುತ್ತಿರೋದಿಲ್ಲ. ಅಂದರೆ ಇದು ಹೀಗೆ, ಅದು ಹಾಗೆ, ಅದು ಹೀಗಿರ್ಬೋದಪ್ಪ, ಹೀಗಿರ್ಬೋದು, ಹಾಗಿರ್ಬೋದು, ಆ ವ್ಯಕ್ತಿ, ವಿಷಯ, ವಸ್ತುಗಳ ಬಗ್ಗೆ ಈ ರೀತಿ ನಮಗೆ ನಾನಾ ಆಲೋಚನೆಗಳು ಬರ್ತಿರುತ್ತೆ. ಒಬ್ಬನ ಸಂಶಯ ಪಡ್ತೀವಿ, ಒಬ್ಬರ ಮೇಲೆ ದ್ವೇಷ ಪಡ್ತೀವಿ, ಒಬ್ಬರ ಮೇಲೆ ವ್ಯಾಮೋಹ ಬೆಳೆಸ್ಕೊಳ್ತೀವಿ, ಒಬ್ಬರನ್ನ ನಾವು ಅಂಟಿಕೊಂಡು ಬಿಡ್ತೀವಿ, ಒಬ್ಬರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ, ಯಾರು ನಮ್ಮನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ಒದ್ದಾಡ್ತೀವಿ. ಹೀಗಿದೆಲ್ಲವೂ ಸಂಕಲ್ಪ ವಿಕಲ್ಪಗಳಿಂದ ಆಗುವಂಥದ್ದು. ನಿರ್ವಿಕಲ್ಪನಾದವನಿಗೆ ಅಂಥದ್ದೇನೂ ಇರಲ್ಲ. ಆತನ ಜೀವನದಲ್ಲಿ ಯಾರೇ ಬಂದರೂ ಅಷ್ಟೇ, ಯಾರೇ ಹೋದರೂ ಅಷ್ಟೇ, ಜೀವನದಲ್ಲಿ ಏನು ಆದರೂ ಅಷ್ಟೇ, ಆಗದಿದ್ದರೂ ಅಷ್ಟೇ, ಆತ ಏನು ಮಾಡಬೇಕು ಅದನ್ನು ಹಾಗೆ ಮಾಡಿಕೊಂಡು ತನ್ನ ದಿನನಿತ್ಯ ಜೀವನವನ್ನು ಹೇಗೆ ನಡೆಸಬೇಕೋ ಹಾಗೆ ನಡೆಸ್ತಿರ್ತಾನೆ. ಅವನು ಇದರಿಂದೆಲ್ಲ ಘಾಸಿ ಆಗಲ್ಲ ಅಂತ ಹಂತಕ್ಕೆ ತಲುಪಿದ್ರು ಹೇಗಿರ್ತಾರೆ ಅಂತ ಯೋಗ ತರವಳಿ ಕೂಡ ನಮಗೆ ಹೇಳುತ್ತೆ. ಅರೆಗಣ್ಣು ನಮದೆಂದು ಕೊರಗಿ ಫಲವೇನು, ಅರೆಬೆಳಕು ಧರೆಯೊಳೊಂದೊರಳಿ ಸುಖವೇನು, ಇರುವ ಕಣ್ಣಿರುವ ಬೆಳಕಿನೊಳಾದಂತ ನೋಡಿ ಪರಕಿಸದೊಡದು ಲಾಭ ಮಂಕುತಿಮ್ಮ. ನಿಜವಾದ ಲಾಭ ಏನು ಅಂತ ಗುಂಡಪ್ಪ ಹೇಳ್ತಾ ಇದ್ದಾರೆ. ನೀನು ಸುಖ ದುಃಖಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀಯ? ನಿನ್ನೊಳಗೆ ಪ್ರತ್ಯಾಹಾರ ಮಾಡಿಕೊಂಡು ಒಳಗಿನ ಕಣ್ಣಿಂದ ನಮ್ಮನ್ನು ನಾವೇ ಪರೀಕ್ಷಿಸ್ಕೊಂಡ್ರೆ, ನಾನು ಇಡುವುದೇ, ನಾನು ಹೇಗೆ, ನನ್ನ ತಿದ್ಕೊಳ್ಳೋದು ಹೇಗೆ, ನಾನು ನನ್ನ ಆತ್ಮ ಉನ್ನತಿ ಹೇಗೆ, ಇದ್ರ ಕಡೆಗೆ ಗಮನ ಕೊಟ್ಟಾಗ ಅಲ್ಲಿ ನಿನಗೊಂದು ತಿಳಿಯಾದ ತಿಳಿವು ಸಿಗುತ್ತೆ. ಅಲ್ಲಿ ಮನಸ್ಸಿನ ತಲ್ಲಣಗಳೆಲ್ಲ ಶಮನವಾಗುತ್ತೆ. ಅದೇನಿಲ್ಲ ಲಾಭ ಅಂತ ಗುಂಡಪ್ಪ ಇಂಡೈರೆಕ್ಟಾಗಿ ಹೇಳ್ತಾರೆ. ಅಲ್ಲಿ ನಿಜವಾದ ಲಾಭ ಇರೋದು ಒಳಗಡೆ ಅಂತರೀಕ್ಷಣೆಯಿಂದ ನಮ್ಮೊಳಗೆ ನಾವು ನೋಡಿಕೊಳ್ಳುವುದರಲ್ಲಿ ನಿಜವಾದ ಲಾಭ ಇದೆ ಹೊರತು ಹೊರಗಿನಲ್ಲಿ ಲಾಭ ಇಲ್ಲ. ಅದರಲ್ಲಿ ತೊಳಲಾಡುವುದರಲ್ಲಿ ಲಾಭ ಇಲ್ಲ ಅಂತ ಗುಂಡಪ್ಪ ಹೇಳ್ತಾರೆ. ಅದು ಅಧ್ಯಾತ್ಮ ಅಂದರೆ ಆತ್ಮವನ್ನು ಅಧ್ಯಯಿಸುವುದು ಅಂತ, ಅದನ್ನು ಅಧ್ಯಯನ ಮಾಡೋದು ಅಂತ. ಆತ್ಮವನ್ನು ಅಂದರೆ ನಾನೇ ನಮ್ಮೊಳಗೆ ಇಣಿಕಿ ನೋಡುವುದು. ನಮ್ಮಲ್ಲಿ ನಾವು ದೇಹ, ಮನಸ್ಸು, ಬುದ್ಧಿ, ಅಹಂಕಾರಗಳನ್ನು ದಾಟಿ ನಮ್ಮ ನಿಜ ಸ್ವರೂಪದ ಕಡೆಗೆ ಹೋಗುವ ಮಾರ್ಗವೇ ಅಧ್ಯಾತ್ಮ ಹೊರತು ಮತ್ತೇನೂ ಅಲ್ಲ. ಬಾಳ ಹಳಿವುದದೇಕೆ, ಗೋಳ ಕರಿವುದದೇಕೆ, ಬಾಳಿದಲ್ಲದೆ ತಪ್ಪದೇನ ಮಾಡಿದೊಡಂ, ಕೇಳಿಗೆದು ಬೊಮ್ಮನು ಆಡಿಪನು, ನೀನದರೊಳಗೆ ಪಾಲುಗೊಳ್ಳಲಲ್ಲ ಬೇಡ ಮಂಕುತಿಮ್ಮ. ಜೀವನನ ಶಪಿಸ್ಕೊಂಡು ಹೋಗಬೇಡ, ಎಲ್ಲವನ್ನು ಕೊರಕೊಂಡು ಶಪಿಸ್ಕೊಂಡು ಅದ್ರ ಬಗ್ಗೆ ಜೀವನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡ. ಇದೆಲ್ಲವೂ ಭಗವಂತನ ಒಂದು ಆಟ, ಅದರಲ್ಲಿ ಪಾಲ್ಗೊಳ್ಳಬೇಡ. ಅಂದರೆ ನೀನು ಆಟವನ್ನು ಆಡುತ್ತಾ ಅದನ್ನು ಭಾವನಾತ್ಮಕವಾಗಿ ಅಂಟಿಕೊಳ್ಳದೆ ನಾನು ನನ್ನದರ ಆಚೆ ನೋಡುತ್ತಾ ಬದುಕನ್ನು ಬದುಕಬೇಕು. ಅದ್ರಲ್ಲಿ ಪಾಲ್ಗೊಳ್ಳಬೇಡ, ಭಾವನಾತ್ಮಕವಾಗಿ ಮುಳುಗಿ ಹೋಗಬೇಡ ಅಂತ ಗುಂಡಪ್ಪ ನಮಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ. ವಿವೇಕದಲ್ಲಿ ನೆಲೆ ನಿಂತವರು ಈ ಜನ್ಮದಲ್ಲಿಯೇ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಂದ ಮುಕ್ತರಾಗಬಹುದು. ಆದ್ದರಿಂದ ಅರಿವಿನ ಯೋಗದಲ್ಲಿ ತೊಡಗು. ಯೋಗವೆಂದರೆ ಅರಿವಿನ ಕರ್ಮಾಚರಣೆ. ಕೆಟ್ಟ ಆಚರಣೆಯೂ ಇಲ್ಲ, ಒಳ್ಳೆಯ ಆಚರಣೆಯೂ ಇಲ್ಲ ಅಂದರೆ ಹಾಗಾದ್ರೆ ಯಾವ ಕರ್ಮ ಇರುತ್ತೆ? ನನ್ನ ಕರ್ತವ್ಯದ ಕರ್ಮ ಇರುತ್ತೆ. ನನಗೆ ಸಮಾಜದಲ್ಲಿ ಪ್ರಜೆಯಾಗಿ ಒಂದಷ್ಟು ಕರ್ತವ್ಯ ಇರುತ್ತೆ. ಮನೆಯಲ್ಲಿ ಮಗನಾಗಿ, ಗಂಡನಾಗಿ, ಮಗಳಾಗಿ, ಅತ್ತೆಯಾಗಿ, ಸೊಸೆಯಾಗಿ ನೂರಾರು ಪಾತ್ರಗಳು ನಮ್ಮದು ಇದ್ದಿರುತ್ತೆ. ಆ ಪಾತ್ರಗಳನ್ನು ನಿಭಾಯಿಸ್ತಾ, ನನ್ನ ಕರ್ತವ್ಯಗಳನ್ನು ನಿಭಾಯಿಸ್ತಾ ಹೋಗುವುದ ಕಡೆಗೆ ಅಷ್ಟೇ ಗಮನ ಕೊಡಬೇಕು. ಆತ್ಮೋನ್ನತಿಯ ಕಡೆಗೆ ಗಮನ ಕೊಡಬೇಕು. ಆಗ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಅಂತ ಇರಲ್ಲ, ಬರೀ ಕರ್ಮಗಳಷ್ಟೇ ಉಳಿಯುತ್ತೆ. ಯಾವಾಗ ಬರೀ ಕರ್ಮಗಳಷ್ಟೇ ಉಳಿಯುತ್ತೆ ಅಲ್ಲಿ ಕರ್ಮಕ್ಕೆ ಫಲ ಅಂಟುವುದಿಲ್ಲ. ಪಾಪ ಪುಣ್ಯ ಅಂತ ಅಂಟಲ್ಲ. ಆಗ ಮತ್ತೆ ಸುಖ ದುಃಖ ಅಂತ ಮೂಡಲ್ಲ. ನನ್ನ ಪಾಲಿಗೆ ತಾನಾಗೆ ಬಂದ ಸುಖ ದುಃಖಗಳಿಗೆ ನಾನು ಅಂಟುಕೊಳ್ಳೋದಿಲ್ಲ. ಹೊಸದಾಗಿ ಸುಖ ಗುಣ ನಾನು ಉಂಟು ಮಾಡುವುದಿಲ್ಲ. ಆಗ ನಾನು ಸಮಚಿತ್ತನಾಗಿರ್ತೀನಿ. ಅದೇ ನಿಜವಾದ ಲಾಭ. ಆತನೇ ನಿಜವಾಗಲೂ ಅಧ್ಯಾತ್ಮದಲ್ಲಿ ನಡೆದಿದ್ದಾನೆ ಅನ್ನೋದಕ್ಕೆ ಕುರುಹು ಅಂತ ನಾವು ಅನ್ಬೋದು. ಅದನ್ನೇ ಕೃಷ್ಣ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ, ಅರಿವಿನಿಂದ ಕರ್ಮಗಳನ್ನು ಮಾಡುವುದೇ ಯೋಗ ಅಂತ ಕೃಷ್ಣ ಚೆನ್ನಾಗಿ ಹೇಳ್ತಾರೆ. ಅದನ್ನೇ ಮುಂದೆ ಹೇಳ್ತಾನೆ, ಇದನ್ನು ಯೋಗ ಬಲ್ಲವನು ಕರ್ಮಫಲದ ನಂಟು ತೊರೆದು ನಿಚ್ಚಳವಾದ ನೆಮ್ಮದಿಯನ್ನು ಪಡೆಯುತ್ತಾನೆ. ಯೋಗಿಯಲ್ಲದವನು ಫಲದಲ್ಲೇ ಕಣ್ಣಿರಿಸಿ ಆಸೆ ಪಡುತ್ತಾ ಅದರ ಬಂದಿಯಾಗುತ್ತಾನೆ.
ನಾವು ಕರ್ಮಫಲಗಳ ಕಡೆನೇ ಗಮನ ಕೊಟ್ಟಿದ್ರೆ ಒಂದ್ಸಲಿ ದುಃಖ, ಒಂದ್ಸಲಿ ಸುಖ, ಒಂದ್ಸಲಿ ಸುಖ, ಒಂದ್ಸಲಿ ದುಃಖ, ಇದರಲ್ಲೇ ಮುಳುಗ್ಬಿಡ್ತೀವಪ್ಪ. ಬರೀ ಕರ್ಮವನ್ನೇ ಆಚರಿಸ್ಬೇಕು ಅಂತ ಹೋದಾಗ ಫಲಗಳ ಅಪೇಕ್ಷೆ ಇರಲ್ಲ. ನಿನ್ನ ವಿಹಿತವಾದ ಕರ್ಮಗಳನ್ನು ನೀನು ಮಾಡ್ತಾ ಹೋಗ್ತೀಯ, ಅವನಿಗೆ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ. ಅಲ್ಲಿ ಕೃಷ್ಣ ಶಾಂತಿ ಅಂತ ಪದ ಬಳಸ್ತಾನೆ. ಅಧ್ಯಾತ್ಮದಿಂದ ಏನು ಲಾಭ ಅಂತ ಕೇಳಿದ್ರೆ ಬಹುಶಃ ಶಾಂತಿ. ಅಲ್ಲಿ ಆರಂಭದಲ್ಲಿ ನಮಗೆ ಸಿಗುವಂಥದ್ದು ಶಾಂತಿ, ತದನಂತರ ಆನಂದ, ಅದು ಹೇಳ್ಕೊಳಕ್ಕಾಗದಿರೋಂಥ ಒಂದು ಉನ್ಮತ್ತ ಸ್ಥಿತಿ ಅಂತ ಅಂದ್ಕೊಳ್ಳೋಣ. ನಮ್ಮಲ್ಲೇ ನಾವು ಯಾವುದೇ ಕಾರಣ ಇಲ್ಲದೆ, ಯಾವುದೇ ಕಾರಣ ಇದ್ದರೂ ನಮ್ಮ ಪಾಡಿಗೆ ನಾವೇ ನಮ್ಮಲ್ಲೇ ನಾವು ಆನಂದವಾಗಿರುವುದು, ನಮ್ಮ ಸ್ಥಿತಿಯಲ್ಲಿ ನಾವು ನೆಲೆ ನಿಂತಿರುವುದು ಅಂತ ಅನ್ನೋಣ. ಆ ಆನಂದವನ್ನು ಸವಿಯುವಾಗ ಅದು ಹೇಳೋದಕ್ಕೆ ಕಷ್ಟ. ಅದಕ್ಕೆ ಕಬೀರ್ ದಾಸರು, ನಾರದರು ಎಲ್ಲರೂ ಅದನ್ನು ಸಿಹಿ ತಿಂದ ಮೂಕನಂತೆ ಅಂತ ಅಂದ್ಬಿಟ್ರು. ಅದು ತಾನಾಗೆ ನಮ್ಮಲ್ಲಿ ಸದಾ ನಮ್ಮ ಸ್ಥಿತಿ ಎಷ್ಟು ಸೊಗಸಾಗಿರುತ್ತೆ ಅಂದರೆ, ಆ ಹೊರಗಿನಿಂದ ಯಾವುದೂ ಅವನಿಗೆ ವ್ಯತ್ಯಾಸವೇ ಆಗಲ್ಲ, ತನ್ನೊಳಗೆ ತಾನು ರಮಿಸ್ತಾ ಇರ್ತಾನೆ. ಆತ್ಮರತಿ, ಅದನ್ನು ಆತ್ಮರಾಮ ಅಂತ ಹೇಳ್ತೀವಿ. ಅಂತಹ ಒಂದು ಸ್ಥಿತಿಗೆ ತಾನು ಹೋಗ್ತಾನೆ. ಅದಾಗಬೇಕು ಅಂದ್ರೆ ಆತ ಸುಖ ದುಃಖಗಳನ್ನು ಒಂದಾಗಿ ನೋಡಬೇಕು. ಒಂದಾಗಿ ನೋಡುವುದು ಒಂದು ಅರ್ಥ ಏನು ಅಂದರೆ, ಸುಖ ಮತ್ತು ದುಃಖ ಎರಡು ಶಾಶ್ವತವಾದದ್ದಲ್ಲ, ಅದು ಹೋಗಿ ಬಂದು ಮಾಡ್ತಿರುತ್ತೆ. ಅದಕ್ಕೆ ನಾವು ಅಂಟಿಕೊಳ್ಳಬಾರದು. ಸುಖ ದುಃಖ ಒಂದಾಗಿ ನೋಡೋದ್ರ ಅರ್ಥ ಏನಂದರೆ, ಎರಡಕ್ಕೂ ನಾವು ಅಂಟಿಕೊಳ್ಳಬಾರದು, ಅಂಟಿಕೊಳ್ಳದೆ ನಮ್ಮ ಕರ್ತವ್ಯದ ನಿರತರಾಗಿರಬೇಕು ಅಂತ. ಇದನ್ನೇ ಅಲ್ಲಿ ಯಾರು ಆ ಹಂತಕ್ಕೆ ಹೋಗಿರ್ತಾರೋ ಆತನಿಗೆ ಕೋಪವೂ ಇಲ್ಲ, ತಾಪವೂ ಇಲ್ಲ. ಯಾರು ಸುಖವನ್ನು ಕೊಟ್ಟರು ಆತ ಹಿಗ್ಗೋದಿಲ್ಲ, ಒಬ್ಬರು ದುಃಖ ಕೊಟ್ಟರು ಅಂತ ಕುಗ್ಗೋದಿಲ್ಲ. ಎಲ್ಲರಲ್ಲೂ ಅವನು ಸಮನಾಗಿರ್ತಾನೆ. ಯಾಕೆಂದರೆ ತನ್ನಲ್ಲಿ ತಾನು ನೆಲೆ ನಿಂತಿರ್ತಾನೆ ಅಂತ ಅಷ್ಟಾವಕ್ರ ನಮ್ಗೆ ಹೇಳ್ತಾ ಇದ್ದಾನೆ. ಸುಖವ ಬಲ್ಲಾತ ಸುಖಿಯಲ್ಲ, ದುಃಖವ ಬಲ್ಲಾತ ದುಃಖಿಯಲ್ಲ, ಸುಖ ದುಃಖವೆರಡನ್ನು ಬಲ್ಲಾತ ಜ್ಞಾನಿಯಲ್ಲ, ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ ಬಲ್ಲ ಗುಹೇಶ್ವರ. ಸುಖ ಗೊತ್ತಿರೋನು ಸುಖಿಯಲ್ಲ, ಯಾಕೆಂದರೆ ಆತನಿಗೆ ದುಃಖದ ಅರಿವಿಲ್ಲ, ಮತ್ತು ಸುಖ ಸದಾಕಾಲ ಇರೋದಿಲ್ಲ. ಮಹಾಭಾರತದೊಂದು ಕೋಟ್ ಬರುತ್ತೆ, ಅದನ್ನು ಟಿ ಪಿ ಕೈಲಾಸನ್ ಕೂಡ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಅ ಮ್ಯಾನ್ ಕೆನಾಟ್ ಬಿ ಹ್ಯಾಪಿ ಅನ್ಲೆಸ್ ಹೀಸ್ ಮಿಸರಬಲ್ ಅಂತ. ದುಃಖವನ್ನು ನೋಡದೆ ಆತನಿಗೆ ಸುಖದ ಬೆಲೆ ಗೊತ್ತಾಗಲ್ಲ ಅಂತ. ಹಾಗೆ ಬರೀ ಸುಖ ಗೊತ್ತಿರೋನು ಸುಖಿಯಲ್ಲ, ಬರೀ ದುಃಖ ಗೊತ್ತೋ ಒಂದು ದುಃಖಿ ಅಲ್ಲ. ಯಾಕೆಂದ್ರೆ ನನಗೆ ದುಃಖದ ಹೊರತಾಗಿ ಏನೂ ಗೊತ್ತಿಲ್ಲ, ನನಗೆ ಬೇರೆ ಊರಿನ ಬಗ್ಗೆ ನನಗೆ ಪರಿಕಲ್ಪನೆ ಇಲ್ಲ ಅಂದಾಗ ನನ್ನ ಊರು ಹೇಗಿರುತ್ತೋ ಹಾಗೆ ನನಗೆ ಅನ್ನಿಸ್ತಿರುತ್ತೆ. ನನಗೆ ಬೇರೆ ಗೊತ್ತಾಗಲ್ಲ. ಕೂಪಮಂಡುಕ ಅಂತೀವಲ್ಲ, ಸುಖದಲ್ಲೇ ಇದ್ದವನು ಸುಖಿಯಲ್ಲ, ಅವನು ಕೂಪಮಂಡುಕ ಅಷ್ಟೇ. ದುಃಖದಲ್ಲೇ ಇದ್ದವನಿಗದು ದುಃಖ ಅಂತಲೂ ಗೊತ್ತಿರಲ್ಲ. ಬಹುಶಃ ನನ್ನ ಹಣೆ ಬರ, ನನ್ನ ಜೀವನನೇ ಹಿಂಗಿದೆ ಅಂತ ಬಹುಶಃ ಹೋಗ್ತಾ ಇರ್ತಾನೆ. ಆತ ದುಃಖಿನಲ್ಲ, ಯಾಕೆಂದ್ರೆ ಅವ್ನಿಗೆ ಅದು ಹೊರತಾಗಿ ಬೇರೆ ಕಲ್ಪನೆಯೇ ಇಲ್ಲ. ಹಾಗಾಗಿ ಆತ ಕೂಪಮಂಡುಕಾಗಿದ್ದಾನೆ. ಹಾಗೆ ಅವನು ದುಃಖಿ ಅಲ್ಲ, ಅವನು ಆ್ಯಕ್ಚುಲಿ ಅಜ್ಞಾನಿ. ಅವನಿಗೇನು ತಿಳಿದೇ ಇಲ್ಲ, ಇನ್ನು ಮತ್ತೊಂದರ ಅರಿವಿಲ್ಲ ಅವನಿಗೆ. ದುಃಖದಲ್ಲೇ ಇದ್ದವನಿಗೆ ಸುಖದ ಅರಿವಿಲ್ಲ, ಸುಖದಲ್ಲಿ ಇದ್ದವನಿಗೆ ದುಃಖದ ಅರಿವಿಲ್ಲ. ಅವನಿಗೆ ಅದ್ರ ಬಗ್ಗೆ ತಿಳಿದಿರ್ಬೋದು, ದುಃಖ ಅನ್ನೋದಿದೆ ಅನ್ನೋದು ತಿಳಿದಿರ್ಬೋದು, ಆದರೆ ಅವನ ಅನುಭವಕ್ಕೆ ಬಂದಿಲ್ಲ. ಹಾಗಾಗಿ ಆತ ದುಃಖಿಯಲ್ಲ, ಸುಖಿಯಲ್ಲ, ಕೂಪಮಂಡುಕ ಅಂತ ಅಲ್ಲಮ್ಮ ನಮ್ಗೆ ಹೇಳ್ತಾರೆ. ಹಾಗೆ ಸುಖ ದುಃಖವೆರಡನ್ನೂ ಬಲ್ಲಾತ ಜ್ಞಾನಿಯಲ್ಲ, ಆತ ಅನುಭವಿ. ಸುಖ ಮತ್ತು ದುಃಖ ಗೊತ್ತು ಅಂದ ತಕ್ಷಣ ಜ್ಞಾನಿ ಆಗ್ಬಿಡಲ್ಲ. ಯಾಕೆಂದರೆ ಗೊತ್ತಿದೆ, ಬಟ್ ಅದನ್ನು ಮೀರಿಲ್ವಲ್ಲ ಆತ. ಸುಖ ದುಃಖ ಎರಡು ಗೊತ್ತು, ಅದು ಅನುಭವಕ್ಕೆ ಬಂದಿದೆ, ಆದರೆ ಆತ ಜ್ಞಾನಿಯಲ್ಲ. ಯಾಕೆಂದರೆ ಅನುಭವಕ್ಕೆ ಬಂದಿದೆ, ಅದನ್ನು ಆತ ಮೀರಿಲ್ಲ. ಹಾಗೆ ಅವನು ಬರೀ ಅನುಭಾವಿ ಆಗೋಕ್ಕೆ ಸಾಧ್ಯ ಇಲ್ಲ. ಅವನ ಜೀವನದ ಅನುಭವ ಇರ್ಬೋದು, ಅವನಿಗೆ ಸುಖ ದುಃಖ ಎರಡು ನೋಡಿರ್ಬೋದು, ಆತ ಮೀರಿಲ್ದಿರೋದ್ರಿಂದ ಜೀವನದ ಅನುಭವವನ್ನು ಹೊಂದಿದ್ದಾನೆ. ಆದರೆ ಜ್ಞಾನಿಯಲ್ಲ ಆತ, ಯಾಕೆಂದರೆ ಆತ ಅವೆರಡನ್ನೂ ಮೀರಿಲ್ಲ. ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ ಬಲ್ಲ ಗುಹೇಶ್ವರ. ಹುಟ್ಟದ ಮುನ್ನ, ನಾವು ಮತ್ತೆ ಈ ಜನ್ಮದಲ್ಲಿ ಸತ್ತು ಮುಂದಿನ ಜನ್ಮ ಹುಟ್ಟುತ್ತೀವಲ್ಲ, ಆ ಹುಟ್ಟದ ಮುನ್ನ, ಮತ್ತೆ ನಾವು ಈ ಬಾರಿ ಸತ್ತು ಮತ್ತೆ ಹುಟ್ಟುವ ಮುನ್ನ, ಈ ಜನ್ಮದಲ್ಲೇ ಸತ್ತವರ, ಈಗಾಗಲೇ ತಮ್ಮನ್ನು ತಾವು ಕಂಡುಕೊಂಡು ದೇಹ ಬಿಟ್ಟು ಹೋಗ್ಬಿಟ್ಟಿದಾರಲ್ಲ, ಅಥವಾ ನಮ್ಮ ಮುಂದೆ ಜೀವನ್ಮುಕ್ತರಾಗಿದ್ದಾರಲ್ಲ, ನಾನು ಎನ್ನುವುದು ಸತ್ತು ಹೋಗಿದೆಯಲ್ಲ, ನಾನು ಎನ್ನುವುದು ಸತ್ತು ಹೋಗಿರುವಂತಹ ಜ್ಞಾನಿಗಳು ಸತ್ತವರು, ದೇಹದಲ್ಲಿದ್ದು ಸತ್ತವರು. ಯಾಕೆ? ನಾನು ಎನ್ನುವುದು ಸತ್ತಾಗಿದ್ದವರಲ್ಲಿ. ಹಾಗಾಗಿ ಇಂತಹ ಸತ್ತವರು, ಅವರ ಕುರುಹು, ಅವರು ಹೇಗೆ ನಡೆದ್ರು, ಅವ್ರು ಯಾವ ಮಾರ್ಗದಲ್ಲಿ ನಡೆದು ನಾನು ಎನ್ನುವುದು ಸಾಯಿತು, ಇದನ್ನು ತಿಳ್ಕೊಂಡವ್ರು ಮಾತ್ರ ನಿಜವಾದ ಜ್ಞಾನಿ. ಒಬ್ಬ ಜ್ಞಾನಿ ಹೇಗೆ ಜ್ಞಾನಿಯಾದಂತ ತಿಳಿದು ತಾನೇ ಅದನ್ನು ನಡೆದಾಗ ಮಾತ್ರ ಒಬ್ಬ ಜ್ಞಾನಿ. ಇಲ್ಲ, ನೀನು ಯಾರೂ ಜ್ಞಾನಿಯಲ್ಲ. ಹಾಗಾಗಿ ಇಲ್ಲಿ ಸುಖ ದುಃಖ ಎರಡನ್ನು ಸಮನಾಗಿ ನೋಡುವುದು ಅಂತಂದರೆ, ಅದು ಸಾಮಾನ್ಯ. ಯಾಕಿದೆ ಇಷ್ಟು ವಿವರಿಸ್ತೀನಿ ಅಂದರೆ, ಸುಖ ದುಃಖ ಎರಡು ನೋಡಬೇಕು, ಒಂದಾಗಿ ನೋಡೋದು ಹೇಗೆ ಅನ್ನೋದೊಂದು ಸಮಸ್ಯೆ ಬರುತ್ತೆ. ಒಂದಾಗಿ ನೋಡುವುದು, ಸಮನಾಗಿ ನೋಡುವುದು ಅಂದರೆ ಎರಡು ಶಾಶ್ವತ ಅಲ್ಲ, ಇದು ಇರುತ್ತೆ, ನಾಳೆ ಹೋಗುತ್ತೆ. ಹಾಗಾಗಿ ಇದಕ್ಕೆ ನಾನು ಭಾವನಾತ್ಮಕ ಅಂಟುಕೊಳ್ಳದೆ ಎರಡನ್ನೂ ಒಂದೇ ರೀತಿ ಸ್ವೀಕರಿಸುವುದು, ಸುಖ ದುಃಖ ಎರಡನ್ನು ಒಂದೇ ರೀತಿ ಸ್ವೀಕರಿಸುವುದು ಅನ್ನೋ ಅರ್ಥ.
ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಸಳದಂತೆ ಇರಿಸು ಕೂಡಲ ಸಂಗಮ ದೇವ. ಮಾಮೂಲಿ ಜೀವನದಲ್ಲಿ ಮಕ್ಕಳು ಒಳ್ಳೆ ಎಜುಕೇಷನ್ ಸಿಗಬೇಕು, ನನಗೆ ಆರೋಗ್ಯ ಚೆನ್ನಾಗಿರಬೇಕು, ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಹೆಂಡತಿ ಸಿಗಬೇಕು, ನನಗೆ ಸಾಯೋಕ್ಕೂ ಮುಂಚೆ ಒಂದು ಸ್ವಂತ ಮನೆ ಆಗಬೇಕು, ನನಗೆ ಫಾರಿನ್ ಟ್ರಿಪ್ ಹೋಗಬೇಕು, ಇದೆಲ್ಲ ಬೇಡಿಕೆಗಳು ಸಾಮಾನ್ಯ ಜೀವನದ ಬೇಡಿಕೆಗಳಾದರೆ, ಅದು ಲೌಕಿಕ ಬೇಡಿಕೆಗಳಾದರೆ, ಅಧ್ಯಾತ್ಮ ಅಂತ ನಾವು ಬರೋ ಹಾಗಿದ್ರೆ ಅಲ್ಲಿ ಬಹುಶಃ ಬೇಡಿಕೆ ಇದ್ದರೆ ಈ ರೀತಿ ಇರಬೇಕು. ನನ್ನ ಚಿತ್ತವೃತ್ತಿ ಎಲ್ಲೆಲ್ಲೋ ಅಲ್ದಾಡೋಂಗೆ ಮಾಡಬೇಡಪ್ಪ, ಅದರ ಕಾಲು ಮುರಿದು ಬಿಡು. ಚಿತ್ತವೃತ್ತಿ ಮನಸ್ಸು ಎಲ್ಲೆಲ್ಲೋ ಓಡ್ತಿದೆಯಲ್ಲ, ಅದರ ಕಾಲು ಮುರಿದು ಬಿಡು. ನನಗೆ ಅನವಶ್ಯಕ ಕಣ್ಣು ಎಲ್ಲೆಲ್ಲೋ ಹೋಗ್ತಾ ಇದೆ, ಅದು ಬೇಕು ಇದು ಬೇಕು ಅಂತ ಹೋಗ್ತಿದೆ. ಹಾಗೆ ಅಂತಹ ಆಸೆ ತುಂಬಿದ, ಅತಿಯಾದ ಬಯಕೆ ತುಂಬಿರುವಂತಹ ಕಣ್ಣುಗಳನ್ನ ಕೊಂದ್ಬಿಡು, ಅದನ್ನು ತೆಗೆದು ಹಾಕ್ಬಿಡು. ಕಿವುಡನ ಮಾಡಯ್ಯ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ. ಅನವಶ್ಯಕ ವಿಷಯಗಳೆಲ್ಲ ನಾವು ಮಾಹಿತಿ ಸಂಗ್ರಹಿಸ್ತಾ ಇರ್ತೀವಿ. ಅದನ್ನೆಲ್ಲದಂಗಾಯ್ತಂತೆ, ಇಲ್ಲಿಂಗಾಯ್ತಂತೆ, 500 ವರ್ಷದಿಂದ ಹಂಗಾಯ್ತಂತೆ, 200 ವರ್ಷದಿಂದ ಹಿಂಗಾಯ್ತಂತೆ, ಅವ್ರು ಮಾಡಿದ ತಪ್ಪಂತೆ, ಇವ್ರು ಮಾಡಿದ ಸರಿಯಂತೆ ಅಂತ ನಾವು ಎಷ್ಟೋ ವಿಷಯಗಳು, ಪಕ್ಕ ಮನೆ ವಿಷಯಗಳು, ಪಕ್ಕದ ರಾಜ್ಯದ ವಿಷಯಗಳು, ನಮ್ಮ ದಿನನಿತ್ಯ ಜೀವನಕ್ಕೆ ಅನವಶ್ಯಕವಾಗಿರೋ ಎಲ್ಲ ಮಾಹಿತಿಗಳು ತಲೆಗೆ ಹಾಕ್ಕೊಂಡು ಇವತ್ತು ಎಷ್ಟು ಒದ್ದಾಡ್ತದೆ ಮನುಷ್ಯ. ಅವನಿಗೆ ಮೊಬೈಲಲ್ಲಿ ಇನ್ಫಾರ್ಮೇಷನ್ನು, ಟಿ ವಿನಲ್ಲಿ ಇನ್ಫಾರ್ಮೇಷನ್ನು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಎಲ್ಲಿ ನೋಡಿ ಅಲ್ಲಿ ಅವನಿಗೆ ನಿಜವಾಗ್ಲೂ ಜೀವನದಲ್ಲಿ ಬೇಕೋ ಬೇಡೋ ಅವನಿಗೆ ಗೊತ್ತಿಲ್ಲದೆ ಬರೀ ಮಾಹಿತಿ ಅನವಶ್ಯಕವಾಗಿ ಇವತ್ತು ಮೊದಲಿಗಿಂತ ಜಾಸ್ತಿ ಕೇಳಿಸ್ಕೊತಿದ್ದೀವಿ. ಹಾಗೆ ಇವತ್ತು ಎಲ್ರಿಗೂ ಒಂದಲ್ಲ ಒಂದು ರೀತಿ ತಳಮಳಗಳು, ಬಟ್ ಅವೆಲ್ಲ ಅದರಲ್ಲಿ ಅರ್ಧಕ್ಕರ್ಧ ದಿನನಿತ್ಯದ ಜೀವನಕ್ಕೆ ನಾವು ಬದುಕು ಹಸನಾಗಿ ನಡೆಯುವುದಕ್ಕೆ ಬಹುಶಃ ಅಷ್ಟು ಮಾಹಿತಿ ನಮಗೆ ಬೇಕಾಗಿಲ್ಲ. ಹಾಗೆ ಅಲ್ಲಿ ಬಸವಣ್ಣ ಹೇಳ್ತಿದ್ದಾರೆ, ಅನವಶ್ಯಕದಲ್ಲಿ ಕೇಳೋ ಹಾಗೆ ಮಾಡಪ್ಪ ನನಗೆ ಅಂತ, ನನ್ನ ಕಿವಿಯನ್ನು ಕಿವುಡು ಮಾಡಿಬಿಡು. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಸಳದಂತೆ ಇರಿಸು ಕೂಡಲ ಸಂಗಮ ದೇವ. ಏನು ಯೋಗ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅವ್ರ ಜೊತೆಗೆ ಇರೋ ಹಾಗೆ ಮಾಡಿಬಿಡಪ್ಪ, ನನಗೆ ಮತ್ತೆ ಲೌಕಿಕತೆ ಸಹವಾಸ ಬೇಡ. ಯಾಕೆಂದರೆ ದಾರಿ ತಪ್ಪೋ ಸಾಧ್ಯತೆಗಳು ಜಾಸ್ತಿ, ಸತ್ಸಂಗದಲ್ಲಿರಲಿ ಅಂತ. ಮಾಮೂಲಿ ಲೌಕಿಕದಲ್ಲೂ ಜೀವನ ನಡೆಸಬೇಕಾದ್ರೆ ದಾರಿ ತಪ್ಪದೇ ಇರುವ ಹಾಗೆ ನನಗೆ ಶರಣರ ಸಹವಾಸ, ಸತ್ಸಂಗದಲ್ಲೇ ಇರುವಂತಹ ಒಂದು ನನಗೆ ಬುದ್ಧಿಯನ್ನು ಕೊಡಪ್ಪ ಅಂತ, ಅವಕಾಶವನ್ನು ಕೊಡಪ್ಪ ಅಂತ ವಚನಕಾರರು ಬಸವಣ್ಣನವರು ನಮಗೆ ಹೇಳ್ತಾರೆ. ಈ ರೀತಿ ಬೇಡ್ಕೋಬೇಕಪ್ಪ ನೀನು ಅಂತ. ಅಧ್ಯಾತ್ಮದಲ್ಲಿ ಏನೂ ಬೇಡಬಾರ್ದು, ಬೇಡ ಹಾಗಿದ್ರೆ ಬಹುಶಃ ಈ ರೀತಿ ಬೇಡ್ಕೋಬೇಕು. ಅಧ್ಯಾತ್ಮ ಅಂದ ತಕ್ಷಣ ಎಲ್ಲ ಸಮಸ್ಯೆಗಳನ್ನ ಪರ್ಮನೆಂಟಾಗಿ ನಾಶ ಮಾಡಿಬಿಡಲ್ಲ, ಸದಾಕಾಲ ಸುಖವೇ ಇರಲ್ಲ. ಸುಖದಕ್ಕೆ ಎರಡನ್ನೂ ಮೀರುವುದೇ ಅಧ್ಯಾತ್ಮ. ಮಹಾಶಯನಾದವನು ತನ್ನ ಶರೀರವು ಕೆಲಸ ಮಾಡುತ್ತಿದ್ದರೂ ಬೇರೆಯವರ ಶರೀರದಂತೆ ಅದನ್ನು ನೋಡುತ್ತಿರುತ್ತಾನೆ. ಹೀಗಿರಲು ಶರೀರವನ್ನು ಸ್ತುತಿಸಿದರೆ ಅಥವಾ ನಿಂದಿಸಿದರೆ ಆತ ಹೇಗೆ ತಾನೇ ಕ್ಷೋಭೆಗೊಳಗಾಗಬಲ್ಲ? ಇಲ್ಲಿ ಮಹಾ ಆಶಯ, ಅವನ ಕಣ್ಣು ಸತ್ಯದ ಕಡೆಗೆ ಇದೆ, ದೊಡ್ಡ ಆಶಯದ ಕಡೆಗೆ, ಮಹತ್ತಾದ ಆಶಯ. ಅದು ಭಗವಂತ, ಸತ್ಯ, ಕೈವಲ್ಯ, ನಿರ್ವಾಣ, ಅದನ್ನೇನು ಬೇಕಾದ್ರೂ ಕರೆಯೋಣ. ಅವನ ಆಶಯ ಅಲ್ಲಿದೆ. ಆ ಕಡೆಗೆ ಅವನಿಗೆಲ್ಲದರಲ್ಲೂ ಒಂದನ್ನೇ ಕಾಣುವಂತಹ ಆನಂದದ ಕಡೆಗೆ, ಸತ್ಯದ ಕಡೆಗೆ ಆತನ ಒಲವಿದೆ. ಹಾಗೆ ಅವನಿಗೆ ಯಾರೋ ಒಬ್ಬರು ಬೈದರೆ, ಮತ್ತೊಬ್ಬರು ಅದನ್ನು ಹೊಗಳಿದ್ರೆ ಅದ್ರ ಬಗ್ಗೆ ಎಲ್ಲ ಅವನಿಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಆತ ಮಹಾಶಯನಾಗಿದ್ದಾನೆ. ಅವನು ಮಹಾ ಆಶಯ, ಅವನ ಆಶಯ ಮಹತ್ತಾಗಿದೆ. ಹಿರಿದರ ಕಡೆಗೆ ಅವನ ನಿಲುವಿದೆ, ಅವನ ದೃಷ್ಟಿ ಇದೆ. ಹೇಗೆ ಗುಂಡಪ್ಪ ಹೇಳ್ತಾರೆ, ಭೋಜನದಿ ಭೋಜನ ಪರಬ್ರಹ್ಮರಸ ಯಾಚಿಸಲಿಕ್ಕೇನುಂಟು ಅದನುಂಡ ಬಳಿಕ ಅಂತ. ಒಮ್ಮೆ ನಾವು ಬ್ರಹ್ಮರಸವನ್ನು, ಭಗವಂತನ ಆನಂದವನ್ನು ಸವಿಯೋಕ್ಕೆ ಶುರು ಮಾಡಿದಾಗ ಮತ್ತಾವುದು ನಮಗೆ ರುಚಿಸಲ್ಲ, ಅದರಲ್ಲೇ ತಲ್ಲಿನರಾಗಿರ್ತೀವಿ. ಅದಕ್ಕೆ ಅದನ್ನು ಸ್ವರ ಅಂದು, ಸ್ವ ಅಂದರೆ ತನ್ನಲ್ಲಿ, ರ ಅಂದರೆ ರಮಿಸುವುದು. ನಾವೆಲ್ಲರಾಗ ಸ್ವರ ಆಗಿಬಿಡ್ತೀವಿ, ನಮ್ಮಲ್ಲಿ ನಾವು ರಮಿಸ್ತಾ ಇರ್ತೀವಿ. ನಮಗೆ ಹೊರಗಿನ ಫ್ಯಾಕ್ಟರ್ಸು ಮ್ಯಾಟರ್ ಆಗಲ್ಲ, ಅದರಿಂದ ನನ್ನ ಸುಖ ದುಃಖ ಡಿಫೈನ್ ಆಗಲ್ಲ. ನಾನು ಹೇಗಿದ್ದು ಸದಾಕಾಲ ಆನಂದದಲ್ಲಿ ಇರೋದ್ರಿಂದ ಸುಖ ದುಃಖ ಅನ್ನೋದು ನನಗೆ ತುಂಬ ಗೌಣವಾಗಿ ಕಾಣೋಕ್ಕೆ ಶುರುವಾಗುತ್ತೆ. ತನಗೆ ಮುನಿವರಿಗೆ ತಾ ಮುನಿಯಲೇ ಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೆ ಏನು, ತನುವಿನ ಕೋಪ ತನ್ನ ಹಿರಿಯ ತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ. ಬಹುಶಃ ಬಸವಣ್ಣನವರು ಅಂತಹ ಅಮೋಘವಾದ ಚಳುವಳಿ ಶುರು ಮಾಡಿದಾಗ ಅವರು ಇದೇ ರೀತಿಯ ಹಲವಾರು ಸವಾಲುಗಳನ್ನು, ಸಮಸ್ಯೆಗಳನ್ನು, ನಿಂದನೆಗಳನ್ನು ಬಹುಶಃ ಎದುರಿಸಿರ್ತಾರೆ. ಇಲ್ಲಾಂದರೆ ಈ ರೀತಿ ವಚನಗಳು ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸಮಾಜ ನೋಡಿದ್ರೇ ಬಸವಣ್ಣ ತತ್ವಗಳನ್ನು ಅಳವಡಿಸ್ಕೋಬೇಕು ಅಂತ ಬಂದಾಗ ಎಷ್ಟು ಸಮಸ್ಯೆಗಳಾಗುತ್ತೆ. ಇನ್ನು ತಾನು ಬಸವಣ್ಣನ 12ನೇ ಶತಮಾನದಲ್ಲಿ ಇನ್ನೆಷ್ಟು ಸಮಸ್ಯೆಗಳನ್ನು ಈ ಸಮಾಜದಿಂದ ಎದುರಿಸಿರಬೇಡ. ಹಾಗಾಗಿ ಅಲ್ಲೂ ಕೂಡ ಬಸವಣ್ಣನ ನಿಂದನೆ ಬಂದಿರ್ಬೋದು. ಒಳ್ಳೆ ಕೆಲಸ ಇದೆ, ಒಳ್ಳೆ ಸಂಬಳ, ನಿಂಗೆ ಇವೆಲ್ಲ ಯಾಕೆ ಬೇಕಿತ್ತು,
ನಿಂತ ಬಹುಶಃ ಬಸವಣ್ಣನವ್ರನ್ನ ಕೇಳಿರ್ಬೋದು. ಅಷ್ಟೆಲ್ಲ ಸವಾಲುಗಳನ್ನು ಎದುರಿಸ್ಕೊಂಡು ಜಾತಿ ಮತ ಯಾವ ರೀತಿ ತಾರತಮ್ಯಗಳು ಇಲ್ಲದೆ ಅಲ್ಲಿ ಅಕ್ಷರ ದಾಸೋಹ ಅನ್ನದಾಸೋಹ ಅಂತ ಮಾಡ್ತಾ ಅನುಭವ ಮಂಟಪವನ್ನು ಕಟ್ಟಿ ಎಂಥ ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು. ಆಗ ಖಂಡಿತ ಅವರಿಗೆ ಹಲವಾರು ರೀತಿಯ ಪ್ರಶ್ನೆಗಳು ಸವಾಲುಗಳು ಎದುರಾಗಿರುತ್ತೆ. ಹಲವಾರು ಜನ ನಿಂದಿಸಿರ್ತಾರೆ. ಆಗ ಅವರು ಹೇಳ್ಕೊಂಡಿರೋಂಥ ವಚನ ಅಂತ ನನಗನ್ಸುತ್ತೆ. ಅವ್ರು ಹೇಳ್ತಾರೆ, ಯಾರೋ ಒಬ್ರು ಅಂದರೆ ನನಗೇನಪ್ಪ, ನಾನು ಕೋಪ ಮಾಡಿಕೊಂಡ್ರೆ ನನ್ನ ಮನೆಯೇ ಸುಡೋದು, ಇನ್ನೊಬ್ಬನ ಮನೆ ಅಲ್ಲ. ಹಾಗೆ ಮತ್ತೊಬ್ಬರ ನಿಂದನೆ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಯಾವಾಗ ಅಂದರೆ ನಮ್ಮ ಕೆಲಸ ನೆಟ್ಟಿಗಿದ್ದಾಗ. ಈ ಕೆಲವೊಂದು ಸಲ ಏನಾಗುತ್ತೆ, ಇನ್ನೊಬ್ರು ಏನಂತಾರೆ ಬಗ್ಗೆ ಯೋಚನೆ ಮಾಡಬೇಡಿ ಅಂತಂದ ತಕ್ಷಣ ನಾವು ಸ್ವೇಚ್ಛಾಚಾರದಲ್ಲಿ ಇದ್ದುಕೊಂಡು ಅದನ್ನು ಬಳಸ್ಬಿಡ್ತೀವಿ. ನಾವು ಹೆಂಗೆ ಬೇಕಾದ್ರೆ ಇರ್ತೀವಿ, ನನ್ನ ಇಷ್ಟ, ಯಾರು ಏನು ಬೇಕಾದ್ರೆ ಅಂದ್ಕೊಳ್ಳಿ ಅಂತ. ಅದು ನನ್ನ ಸ್ವೇಚ್ಛಾಚಾರದಲ್ಲಿ ಯಾರು ಏನು ಬೇಕಾದ್ರೆ ಅಂದ್ಕೊಳ್ಳಿ ಅನ್ನೋದು ಕೇರ್ಲೆಸ್ನೆಸ್ ಆಗಿಬಿಡುತ್ತೆ. ನನ್ನ ನಡೆ ಸರಿಯಾಗಿದ್ದು ಅಥವಾ ಹಿತಕರವಾಗಿದ್ದು ಲೋಕ ಕಲ್ಯಾಣಕ್ಕೆ ಆಗಿದ್ದಾಗ ಅದನ್ನು ಹೇಳ್ತಾನೆ, ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬದುಕ್ತಾ ಇದ್ದೀನಿ. ನಾನು ಹಾಗೆ ಇನ್ನೊಬ್ಬರು ನಾನು ತೆಗಳಿದಾಗ ಚಿಂತೆ ಮಾಡಲ್ಲ. ಅದನ್ನು ನಮ್ಮ ಫ್ರೀಡಮ್ ಫೈಟರ್ಸು, ಹಲವಾರು ಜನ ಸ್ವಯಂ ಸೇವೆಯಲ್ಲಿ ತೊಡಗಿರುವಂಥ ಹಲವಾರು ಸಂಘಟನೆಗಳು, ಸಮಾಜದಲ್ಲಿ ಅರಿವು ಮೂಡಿಸೋಕ್ಕೆ ಪ್ರಯತ್ನ ಪಡ್ತಿರುವಂಥ ಹಲವಾರು ಸಮಾಜ ಸೇವಕರು, ಬಂಡಾಯವಿದ್ದಂಥ ಹಲವಾರು ಕವಿಗಳು, ದಾಸರು, ಕೀರ್ತನಕಾರರು, ಹೀಗೆ ವಚನಕಾರರು, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು, ಹೀಗೆ ಹಲವಾರು ಜನ ಇದ್ದಾರೆ. ಅವರೆಲ್ಲ ಇನ್ನೊಬ್ರು ಏನು ಅನ್ಕೋತಾರೆ ಅಂತ ಕೂರಲಿಲ್ಲ. ಅವರು ಮತ್ತೊಬ್ಬರು ತಡೆದಾಗ ಅಥವಾ ನಿನ್ಗೆ ಯಾಕೆ ಬೇಕಿವೆಲ್ಲ, ಯಾವ ದೇಶ ಹೆಂಗಾರು ಹಾಳಾಗೋಗಲಿ, ನಿನ್ನ ಜೀವನ ನೋಡ್ಕೋ, ನೀನು ಕೂಡ ಇಂಗ್ಲೆಂಡ್ಗೆ ಓದ್ಬಿಟ್ಟು ವಾಪಸ್ಸು ನೀನು ಬಂದು ಬ್ರಿಟಿಷ್ ಹತ್ರನೇ ಕೆಲಸ ಮಾಡು ಅಂತ ಹೇಳಿದಾಗ ಎಂತೆಂಥ ಎಜುಕೇಟೆಡ್ಸ್ ಅದನ್ನು ಇಲ್ಲ, ನಾನು ದೇಶನ ಸ್ವತಂತ್ರಗೊಳಿಸ್ತೀನಿ ಅಂತ ಹಲವಾರು ಜನ ತಮ್ಮ ಜೀವನವನ್ನೇ ಮುಡಿಪಿಟ್ಟರು, ಹಲವಾರು ಜನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅವರು ಕೂಡ ಇನ್ನೊಬ್ರು ಏನು ಅನ್ಕೋತಾರೆ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಹಾಗೆ ಜನರು ಅಂದಿರ್ಬೋದೇ, ನನ್ನ ಸುತ್ತಮುತ್ತ ಜನ ಎಲ್ಲ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಿದ್ದಾರೆ, ನೀನು ಇಷ್ಟೊಳ್ಳೆ ಎಜುಕೇಟೆಡ್, ನೀನು ಯಾಕೆ ಸ್ವತಂತ್ರ ಹೋರಾಟ ಅಂತ ಮೈಕೈ ಮುರಿಸ್ಕೊಂಡ್ಬರ್ತೀವಿ ಅಂತ ಕೇಳಿರ್ಬೋದು. ಹಾಗೆ ನಾವು ಲೋಕ ಕಲ್ಯಾಣಕ್ಕೆ ಅಂತ ಹೋದಾಗ, ನಿಸ್ವಾರ್ಥವಾಗಿ ಬದುಕಿದಾಗ, ಧರ್ಮದ ಹಾದಿಯಲ್ಲೇ ಇದ್ದಾಗ ಮತ್ತೊಬ್ಬರು ಏನು ಅನ್ಕೋತಾರೆ ಅನ್ನೋದ್ರ ಬಗ್ಗೆ ಚಿಂತೆ ಇರಲ್ಲ. ಆಗ ಮಾತ್ರ ಈ ವಚನ ಅಪ್ಲೈ ಆಗುತ್ತೆ ಹೊರತು ನನ್ನ ಸ್ವೇಚ್ಛಾಚಾರಕ್ಕೆ ಬಳಸುವಂತಹ ವಾಕ್ಯಗಳಲ್ಲ. ನಾ ಯಾರೇನು ಅಂದ್ಕೊಂಡ್ರೆ ನನಗೇನು ಅಂತ ಸ್ವೇಚ್ಛಾಚಾರಕ್ಕೆ ಬಳಸುವಂಥದ್ದಲ್ಲ. ಯಾವಾಗ ಅಧ್ಯಾತ್ಮದಲ್ಲಿ ನಡೀತಾನೆ ಆಗ ಅವನಿಗೆ ಇನ್ನೊಬ್ಬರ ಸ್ತುತಿ ಮತ್ತು ನಿಂದನೆ ಎರಡೂ ಕೂಡ ಅವನಿಗೆ ಘಾಸಿ ಆಗಲ್ಲ. ಪರಸತ್ಯವ ಬಿಟ್ಟು ಬೇರಡಿಯಲ್ಲಿ ಅಡ್ಡಾಡುತ್ತಾ ಸಾಂದರ್ಭಿಕ ಸುಖಕ್ಕೆ ಹಾತೊರೆಯುತ್ತಾರೆ. ಬಾಯಲ್ಲಿರುವ ಜೇನು ತುಪ್ಪವನ್ನುಂಗದೆ ಶಾಶ್ವತವಾಗಿ ಕಳೆದುಕೊಳ್ಳುತ್ತಾರೆ. ಇದನ್ನು ಸ್ಥಿತಪ್ರಜ್ಞತೆ, ಸಾಕ್ಷಿಭೂತನಾಗಿ ನೋಡೋದು ಅಂತ ಅನ್ಬೋದು. ಸರಹಪಾದ ಅದನ್ನೇ ಹೇಳ್ತಾ ಇದ್ದಾನೆ, ಹೊರಗಿನ ಸುಖಕ್ಕಿಂತ ಒಳಗೆ ಇದೆಯಪ್ಪ, ಅಲ್ಲಿ ಆತ್ಮರತಿ ಇದೆ, ಬಾಯಲ್ಲಿ ಜೇನು ಅಂದರೆ ಅಲ್ಲಿ ಅಮೃತಪಾನ ಅಂತ ಹೇಳ್ತಾ ಇದ್ದಾನೆ ಯೋಗ ಮಾರ್ಗದಲ್ಲಿ ಸರಹಪಾದ. ಹೊರಗಿನ ಸುಖಕ್ಕೊಂದು ಇತಿಮಿತಿ ಅಂತಿದೆ, ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ. ಆತ್ಮರತಿ ಏನಿದೆ, ನಮ್ಮಲ್ಲೇ ಆನಂದವನ್ನು ಸವಿಯೋದೇನಿದೆ ಅದು ಶಾಶ್ವತವಾದದ್ದು. ಅದನ್ನು ಬೇರೆ ಎಲ್ಲೋ ಹುಡುಕೋ ಅವಶ್ಯಕತೆ ಇಲ್ಲ, ನಮ್ಮಲ್ಲೇ ಇದೆ, ನಮ್ಮಲ್ಲೇ ತನ್ಮಯರಾಗಿರಬೇಕು. ಹಾಗಾಗಿ ಅವನಿಗೆ ಹೊರಗಿನ ನಿಂದನೆ ಸ್ತುತಿಗಳು ಅವನಿಗೆ ಯಾವ ರೀತಿ ಅವನಿಗೆ ಪರಿಣಾಮ ಬೀರೋದಿಲ್ಲ. ಆಗ ತನ್ನೊಳಗೆ ತಾನು ಸದಾಕಾಲ ಆತ್ಮರೀತಿಯಲ್ಲೇ ಇರ್ತಾನೆ. ಅದನ್ನು ನಾವು ಸ್ಥಿತಪ್ರಜ್ಞ ಅಂತ ಹೇಳ್ಬೋದು. ಅವನು ಎಲ್ಲದರಲ್ಲೂ ಸ್ಥಿತ, ಒಂದೇ ರೀತಿ ಪ್ರಜ್ಞೆ ಅವನಿಗೆ, ಏರಿಳಿತ ಅನ್ನೋದಿಲ್ಲ. ಯಾಕೆ ಅವನು ಆತ್ಮರೀತಿಯಲ್ಲೇ ಇದ್ದಾನವನು. ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯವಿಲ್ಲ ಕಾಣಿರಣ್ಣ, ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿಯದೆ, ಅನ್ಯಭಾವ ನೆನೆಯದೆ ತನ್ನೊಳಗೆ ತಾನರಿಯಲು ಬಲ್ಲಡೆ, ತನ್ನಲ್ಲಿಯೇ ತನ್ಮಯ ಗುಹೇಶ್ವರ ಲಿಂಗವು. ನಮ್ಮಲ್ಲಿ ನಾವೇ ತಿಳಿದು ನೋಡಿದ್ರೆ ಭೇದ ಭಾವ ಅನ್ನೋದಿರಲ್ಲ. ಅನ್ಯರಿಲ್ಲ ಕಾಣಿರಣ್ಣ, ಅಲ್ಲಿ ಭೇದ ಭಾವ ಇಲ್ಲಪ್ಪ, ನಮ್ಮನ್ನು ನಾವು ಅರಿತು ನೋಡಬೇಕು. ಆಗ ಎಲ್ಲ ರೀತಿಯ ಭೇದ ಭಾವಗಳು ಅಳಿಸಿ ಹೋಗುತ್ತೆ. ಆಗ ಅವನಿಗೆ ತನ್ನೊಳಗೆ ತಾನರಿಯಲು ಬಲ್ಲಡೆ, ತನ್ನಲ್ಲಿಯೇ ತನ್ಮಯ ಗುಹೇಶ್ವರ ಲಿಂಗವು. ಯಾವಾಗ ಆತ ಅರಿವಿನಲ್ಲೇ ಇರ್ತಾನೆ, ತನ್ನಲ್ಲೇ ತನ್ನ ಸ್ಥಿತಪ್ರಜ್ಞನಾಗಿರ್ತಾನೆ, ಆಗ ತನ್ನಲ್ಲೇ ಗುಹೇಶ್ವರ, ಅವನಲ್ಲೇ ಅದು ತನ್ನಲ್ಲೇ ತಾನು ತನ್ಮಯನಾಗಿರ್ತಾನೆ, ಆತ್ಮರೀತಿಯಲ್ಲಿರ್ತಾನೆ. ಆತನಿಗೆ ಅವಾಗ ಹೊರಗಿನವರು ಹೊಗಳಿದ್ರು ಅಷ್ಟೇ, ತೆಗೆಳಿದ್ರು ಅಷ್ಟೇ, ಆತ ಸ್ಥಿತಪ್ರಜ್ಞನಾಗಿರ್ತಾನೆ. ಇದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ. ಪಾರ್ಥ, ಮನದ ಬಯಕೆಗಳನ್ನು ತೊರೆದು ತನ್ನಲ್ಲೇ ನೆರೆ ನಿಂತವನನ್ನು ಸ್ಥಿತಪ್ರಜ್ಞ ಎನ್ನುವರು. ದುಃಖದಲ್ಲಿ ಮನಸ್ಸು ಕದಲದವನನ್ನು, ಸುಖದಲ್ಲಿ ಹಿಗ್ಗದವನನ್ನು, ರಾಗದ್ವೇಷಗಳನ್ನು ಮೀರಿದವನನ್ನು ಸ್ಥಿತಪ್ರಜ್ಞ ಎನ್ನುವರು. ಕೃಷ್ಣ ಕೂಡ ಗೀತೆಯಲ್ಲಿ ಸ್ಥಿತಪ್ರಜ್ಞ. ಅವನು ಎಲ್ಲ ಕಾಲದಲ್ಲೂ ಎಲ್ಲ ಸಂದರ್ಭದಲ್ಲೂ ಒಳಗಿಂದ ಆತ ಒಂದೇ ರೀತಿ ಇರ್ತಾನೆ. ರಾಗದ್ವೇಷಗಳಿಗೆ ಅಂಟಿಕೊಳ್ಳದೆ ತನ್ನ ಜೀವನವನ್ನು ಮಾಡ್ತಿರ್ತಾನೆ. ಇದನ್ನು ಯೋಗ ವಾಸಿಷ್ಠ ತುಂಬ ಚೆನ್ನಾಗಿ ಹೇಳುತ್ತೆ. ಸಹಜವಾಗಿ ತಾನು ಮಾಡಬೇಕಿರುವ ವ್ಯವಹಾರ ಪರಂಪರೆಯಲ್ಲಿ ಪರಿಪೂರ್ಣ ಮನಸ್ಸಿಟ್ಟು ನಿರ್ವಿಘ್ನವಾಗಿ ಆ ಮಾನನು ನಡೆಸುವನು. ಅವನು ಬದುಕನ್ನು ಹೇಗೆ ನಡೆಸ್ತಾನೆ ಅಂದರೆ
ಆತ ನಿರ್ವಿಘ್ನನಾಗಿ ಯಾವುದೇ ರೀತಿಯ ಅಡಚಣೆಗಳ ಬಗ್ಗೆ ಚಿಂತೆ ಮಾಡ್ದೇ ಆತ ಎಲ್ಲ ರೀತಿಯ ವ್ಯವಹಾರ ಪರಂಪರೆಯನ್ನು ತಾನು ಹುಟ್ಟಾಗಿದೆ ಬಂದಾಗಿದೆ, ಏನೋ ಒಂದು ಓದಿರ್ತೀವಿ, ಕೆಲಸಕ್ಕೆ ಹೋಗಲೇಬೇಕು, ಒಂದಷ್ಟು ಲೋನ್ಸು ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತೀವಿ, ಅದನ್ನು ಆತ ನಿಭಾಯಿಸ್ತಾ ಇರ್ತಾನೆ. ಆದರೆ ನಿಭಾಯಿಸುವಾಗ ಆತ ಪರಿಪೂರ್ಣ ಮನಸ್ಸಿಟ್ಟಿರ್ತಾನೆ. ಆದರೆ ಅದರಿಂದ ಘಾಸಿ ಆಗದೆ ತನ್ನ ಕೆಲಸಗಳನ್ನ ಪರಿಪೂರ್ಣ ಮನಸ್ಸು ಅಂದರೆ ಎಚ್ಚರಿಕೆಯಿಂದಿರೋದು ಅಂತ, ತನ್ನ ಅಷ್ಟು ಅರಿವನ್ನು ಕೆಲಸದಲ್ಲೇ ಹಚ್ಚಿದ್ದಾನೆ, ವರ್ತಮಾನದಲ್ಲೇ ಬದುಕ್ತಾ ಇದ್ದಾನೆ. ವರ್ತಮಾನದ ಬದುಕ್ತಾ ತನ್ನ ಎಲ್ಲ ಕರ್ತವ್ಯಗಳು ನಿಭಾಯಿಸ್ತಾ ಇರ್ತಾನೆ. ಎಲೆ ಪ್ರಾಜ್ಞನೆ, ರಾಜೀವಲೋಚನನಾದ ಶ್ರೀರಾಮನು ಯಾವುದರಲ್ಲಿಯೂ ಆಸಕ್ತವಾಗದಂತೆ ಬುದ್ಧಿಯನ್ನು ಇಟ್ಟುಕೊಂಡು ಸುಖಿಯಾಗಿ ಎಲ್ಲ ವ್ಯವಹಾರಗಳನ್ನು ಮಾಡಿದನು. ನೀನು ಹಾಗೆಯೇ ಮಾಡು. ರಾಮನಿಂದ ಏನು ಕಲಿಬೇಕಂತ ಯೋಗ ವಾಸಿಷ್ಠದಲ್ಲಿ ಹೇಳ್ತಿದ್ದಾರೆ. ಅವನು ಎಲ್ಲವನ್ನೂ ಮಾಡ್ತಿದ್ದಾನೆ, ಆಸಕ್ತಿ ತೊರೆದಿದ್ದಾನೆ. ಆಸಕ್ತಿ ತೊರೆದು ತಾನು ಎಲ್ಲ ಕರ್ತವ್ಯಗಳು ನಿಭಾಯಿಸ್ತಾ ಇದ್ದಾನೆ. ಮಗನಾಗಿ, ಗಂಡನಾಗಿ ಎಲ್ಲ ಥರ ಪಾತ್ರಗಳು ನಿಭಾಯಿಸ್ತಾನಪ್ಪ. ಆ ರೀತಿ ನೀನು ನಿಭಾಯಿಸು, ನಿನ್ನ ಕರ್ತವ್ಯಗಳನ್ನ ನಿಭಾಯಿಸು. ಅದ್ರ ಬಗ್ಗೆ ಗೊಣಗಬೇಡ, ಕೊರಗಬೇಡ. ಅದು ಹಂಗಾಯ್ತಂತೆ, ಇದು ಹಿಂಗಾಯ್ತಂತೆ, ನನಗಿಷ್ಟು ಸಂಬಳ, ಅವ್ರಿಗೆ ಅಷ್ಟು ಹೈಕ್ ಆಗೋಯ್ತು, ನನಗಿಂತ ಜನರಿಗೆ ಜಾಸ್ತಿ ಸಂಬಳ ಬಂದುಬಿಡ್ತು, ನನಗಿಂತ ಮುಂದೆ ಈಗ ನಾನು ಇವ್ರಿಗಿಂತ ಮುಂಚೆ ಬಂದಿದ್ದು, ನನಗಿನ್ನೂ ಪ್ರಮೋಷನ್ ಆಗಿಲ್ಲ. ಒಂದಲ್ಲ ಎರಡಲ್ಲ, ಆಫೀಸಲ್ಲಿ ಮನೆಯೊಂಥರ ಸಮಸ್ಯೆಗಳು. ಇದೆಲ್ಲಕ್ಕೂ ನೀನು ಯಾವುದೇ ರೀತಿ ಮನಸ್ಸನ್ನು ತಲ್ಲಣಗೊಳಿಸದೆಯೇ ನಮ್ಮ ಜೀವನದಲ್ಲಿ ನಾವು ಒಳಗಿಂದ ಯಾವುದರಿಂದಲೂ ಘಾಸಿಗೊಳ್ಳದೆ ಬದುಕಬೇಕು ಅಂತ ಯೋಗ ವಾಸಿಷ್ಠ ಕೂಡ ಹೇಳುತ್ತೆ. ಕಾಯಕವ ಚರಿಸುತ್ತಾ ಮಾನಸವ ಸೈತಿಡುತ್ತಾ ಆಯಸಂ ಬಡಿಸದವಲ್ಲ ಅಂತರಾತ್ಮನನ್ನು ಮಾಯೆಯೊಡನಾಡುತ್ತಾ ಬೊಮ್ಮನನ್ನು ಭಜಿಸುತ್ತಾ ಆಯುವನ್ನು ಸಾಗಿಸಲು ಮಂಕುತಿಮ್ಮ. ಮನುಷ್ಯ ಹೇಗೆ ಬದುಕನ್ನು ಸಾಗಿಸ್ಬೇಕು ಅಂದರೆ ಮಾಯೆ ಜೊತೆ ಆಡ್ತಿರ್ಬೇಕಂತೆ, ಸಂಸಾರದ ಜೊತೆಗೆ ನಾವು ವ್ಯವಹರಿಸ್ತಿರ್ಬೇಕಂತೆ. ಆದರೆ ಒಳಗೆ ಸದಾ ಭಗವಂತನ ಸ್ಮರಣೆಯಲ್ಲಿರಬೇಕಂತೆ. ಈ ರೀತಿಯಾಗಿ ನಾನು ನನ್ನ ಜೀವನವನ್ನು ಸಾಗಿಸಬೇಕು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ, ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಮುನಿಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಎಲ್ಲ ಕಡೆಯೂ ಲವಲವಿಕೆಯಿಂದನೇ ಇರಬೇಕು. ಆದರೆ ಒಳಗೆ ಅದರ ಬಗ್ಗೆ ನಿರಾಸಕ್ತಿ, ಫಲಾಪೇಕ್ಷೆ ಇಲ್ಲದೆ ನಾವು ಫಲಗಳ ಬಗ್ಗೆ ನಿರಾಸಕ್ತಿ ಹೊಂದಿರಬೇಕು. ನಾನು ಮಾಡಿದೆ ಅನ್ನೋದು ಇರಬಾರ್ದು. ಅಯ್ಯೋ ನನ್ನ ಕೆಲ ಮಾಡೋಕ್ಕಾಗಿಲ್ಲ ಅನ್ನೋದು ದುಃಖಕ್ಕೆ ಕಾರಣ ಆಗುತ್ತೆ, ನಾನು ಮಾಡಿದೆ ಅನ್ನೋದು ದುಃಖಕ್ಕೆ ಕಾರಣ ಆಗುತ್ತೆ, ನನಗೂ ದುಃಖಕ್ಕೆ ಕಾರಣ ಆಗುತ್ತೆ, ಇನ್ನೊಬ್ರಿಗೂ ದುಃಖಕ್ಕೆ ಕಾರಣ ಆಗುತ್ತೆ. ಹಾಗೆ ಹೊರಗೆ ಲೋಕಾಸಕ್ತಿ ಇರಬೇಕು, ಒಳಗೆ ಸಕಲ ವಿರಕ್ತಿ ಇರಬೇಕು ಅಂತ ಗುಂಡಪ್ಪ ಹೇಳ್ತಾರೆ. ಮಾಯೆಯೊಡನಾಡುತ್ತಾ ಬೊಮ್ಮನನ್ನು ಭಜಿಸುತ್ತಾ ನಾವು ಸಂಸಾರದಲ್ಲಿ ಇದ್ದಾಗ ಅದರಲ್ಲಿ ಮುಳುಗಿ ಹೋಗದೆ ಈ ಜಾಡುತ್ತಾ ಭಗವಂತನ ಸ್ಮರಣೆಯಲ್ಲಿ, ಸತ್ಯದ ಸ್ಮರಣೆಯಲ್ಲಿ, ಅಥವಾ ತನ್ನಲ್ಲಿ ತಾನು ಅರಿವಿನಲ್ಲಿ ನಿಂತು ಕರ್ಮಗಳನ್ನ ಮಾಡಬೇಕು. ಆಗ ಅವನಿಗೆ ಸುಖ ಬರಲಿ ದುಃಖ ಬರಲಿ ಅವನಿಗೆ ವ್ಯತ್ಯಾಸ ಆಗಲ್ಲ. ತನ್ನ ಕರ್ತವ್ಯಗಳ ಕಡೆಗೇ ಗಮನ ಕೊಡ್ತಾ ಇರ್ತಾನೆ. ಅವನಿಗೆ ದುಃಖವೂ ಆಗಲ್ಲ, ಸುಖವೂ ಆಗಲ್ಲ. ಅವನಿಗೆ ಪಾಪದ ಬಗ್ಗೆನೂ ಚಿಂತೆ ಇಲ್ಲ, ಪುಣ್ಯದ ಬಗ್ಗೆ ಚಿಂತೆ ಇಲ್ಲ. ಆತನಿಗೆ ಸ್ವರ್ಗದ ಚಿಂತೆ ಇಲ್ಲ, ನರಕದ ಚಿಂತೆ ಇಲ್ಲ. ತನ್ನ ಕರ್ಮಗಳ ಕಡೆಗಷ್ಟೇ ಗಮನ ಇರುತ್ತೆ. ಅಂತಹ ವ್ಯಕ್ತಿ ಸ್ಥಿತಪ್ರಜ್ಞ. ಯಾರು ಆ ರೀತಿ ಇರ್ತಾನೋ ಆತ ನಿಜವಾಗ್ಲೂ ಅಧ್ಯಾತ್ಮದಲ್ಲಿ ಬದುಕ್ತಾ ಇದ್ದಾನೆ, ಅಥವಾ ಅದರ ಪ್ರಯತ್ನದ ಕಡೆಗಿದ್ದರೂ ಕೂಡ ಅಟ್ಲೀಸ್ಟ್ ಅಧ್ಯಾತ್ಮದ ಮಾರ್ಗದಲ್ಲಿ ನಡೀತಾ ಇದ್ದಾನೆ, ಸರಿಯಾದ ದಾರಿ ನಡೀತಾ ಇದ್ದಾನೆ ಅಂತ ಹೇಳ್ಬೋದು. ವಿಶ್ವವೆಲ್ಲ ಮಾಯಾ ಮಾತ್ರವೆಂದು ಅರಿತು ಅದನ್ನು ಕೇವಲ ನೋಡುತ್ತಾ ಅದರಲ್ಲಿ ಯಾವ ಕುತೂಹಲವನ್ನು ಹೊಂದದೇ ಇರುವ ಧೀರನು ಮೃತ್ಯುವು ಸನ್ನಿಹಿತವಾಗಿರಲು ಆಗ ಹೇಗೆ ತಾನೇ ಭಯಪಡಬಲ್ಲ? ಆತ ಈ ದೇಹ ನಾನು ಅಲ್ಲ, ನನ್ನದು ಅಲ್ಲ ಅನ್ನೋ ಅರಿವಾದ ಮೇಲೆ ಅವನಿಗೆ ಮುಕ್ತಿಯಿಂದ ಭಯ ಇಲ್ಲ ಅಂದರೆ ಆತ ಸುಮ್ಮನೆ ಹಾಗಾದ್ರೆ 10 ಮಾಡಿಯಿಂದ ಹಾರಿಬಿಡ್ತಾನೆ. ಹುಲಿ ಬಂದರೆ ತಪ್ಪಿಸ್ಕೊಳ್ಳಲ್ವ ಅಂತಲ್ಲ. ಆತ ನನಗೆ ವಯಸ್ಸಾಗ್ತಾ ಬಂತು, ನಾನು ಯಾವ ಸತ್ತ ಹೋಗ್ಬಿಡ್ತೀನೋ, ಸತ್ಮೇಲೆ ನನಗೆ ಈ ಆಸ್ತಿ ಏನಾಗುತ್ತೆ, ನಾನು ತೊಗೊಂಡಿರೋ ಬುಕ್ಸ್ ಎಲ್ಲ ಏನಾಗುತ್ತೆ, ವಿಶ್ರಾಮ ಕಟ್ಟಿರೋದು ಏನಾಗುತ್ತೆ ಅಂತ ಚಿಂತೆ ಆಗಲ್ಲ. ಯಾಕೆಂದರೆ ಇರುವವರೆಗೂ ನನ್ನದು, ಆಮೇಲೆ ನನ್ನದಲ್ಲ. ಈ ವ್ಯವಹಾರಕ್ಕಷ್ಟೇ ನನ್ನದು, ಭಾವದಲ್ಲಿ ಅದು ನನ್ನದಲ್ಲ. ಹಾಗಾಗಿ ಈ ದೇಹ, ಈ ಬದುಕು ಇದೆಲ್ಲವೂ ನನ್ನದು, ಆದರೆ ಈ ಕ್ಷಣಕ್ಕಷ್ಟೇ ನನ್ನದು, ಭಾವನಾತ್ಮಕವಾಗಿ ನನ್ನದಲ್ಲ, ಕರ್ತವ್ಯವಾಗಿ ನನ್ನದು ಅಂತ ಗೊತ್ತಿದ್ದಾಗ ಅವನಿಗೆ ಸಾವು ಕೂಡ ಅಲ್ಪತೆಯಾಗಿ ಕಾಣುತ್ತೆ. ಈ ದೇಹ ಇರುತ್ತೆ, ನಾಳೆ ಹೋಗುತ್ತೆ. ಆತ ಜ್ಞಾನಿ ಆಗದೇ ಇದ್ದರೂ ಕೂಡ ಈ ದೇಹ ಹೋಗುತ್ತೆ, ಮತ್ತೆ ಹುಟ್ಟುತ್ತೀನಿ. ದೇಹಕ್ಕೆ ಅದು ಹುಟ್ಟು ಸಾವಿದೆ ಹೊರತು ಆತ್ಮಕ್ಕೆ ಅಲ್ಲ. ನಾನು ಆತ್ಮೋನ್ನತಿ ಕಡೆಗಷ್ಟೇ ಗಮನ ಕೊಡಬೇಕು. ಸಾವು ಬಂದಾಗ ಬಂದೇ ಬರುತ್ತೆ, ಅದನ್ನು ತಪ್ಪಿಸೋಕ್ಕೆ ಯಾರಿಗೂ ಆಗಲ್ಲ. ಅದರ ಬಗ್ಗೆ ಭಯ ಪಡದೆ ಸಾವಿಗೆ ತಯಾರಿ ಮಾಡಿಕೊಳ್ಳುವುದು ಹೇಗೆ? ಸಾವು ನಮಗೆ ಬರುತ್ತೆ ಅಂದಾಗ ನಮ್ಮನ್ನು ಅವಲಂಬಿಸುವವರಿಗೆ ಸಾಯುವ ಮುನ್ನ ಅವ್ರನ್ನ ಸ್ವತಂತ್ರಗೊಳಿಸೋದು ಹೇಗೆ? ಅವ್ರನ್ನ
ಗಟ್ಟುಮುಟ್ಟಾಗಿಸುವುದು ಹೇಗೆ, ಇದರ ಕಡೆಗೆ ಗಮನ ಕೊಟ್ಟು ಅದಕ್ಕೆ ಬೇಕಿರುವಂತಹ ಕೌಟುಂಬಿಕವಾದ ಒಂದು ಭದ್ರತೆ, ಆರ್ಥಿಕ ಭದ್ರತೆ, ಮಾನಸಿಕ ಭದ್ರತೆಯನ್ನು ನೀಡಿದಾಗ ನಮಗೆ ಸಾವಿನ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸಾವು ತಾನಾಗಿ ಬಂದಾಗ ಅದರ ಬಗ್ಗೆ ಯಾವ ಭಯವೂ ಇರೋದಿಲ್ಲ. ಆತ ನಿರ್ಭಯನಾಗಿರ್ತಾನೆ. ಯಾಕೆಂದರೆ ಆತನಿಗೆ ಗೊತ್ತು, ಈ ದೇಹ ಶಾಶ್ವತವಲ್ಲ, ಆತ್ಮ ಶಾಶ್ವತ. ಮತ್ತು ಜ್ಞಾನಿಯಾದವನಿಗೆ ಮತ್ತೆ ಹುಟ್ಟು ಬರಲ್ಲ, ಅವನಿಗೆ ಕಳ್ಕೊಳ್ಳೋಕ್ಕೇನೂ ಇಲ್ಲ, ಎಲ್ಲವನ್ನೂ ಕಳ್ಕೊಂಡಾಗಿದೆ, ಇನ್ನು ದೇಹ ಕಳ್ಕೊಂಡ್ರೆ ಏನು ದೊಡ್ಡ ವಿಷಯ ಅಲ್ಲ ಅಂತ ಆತನಿಗೆ ಮೃತ್ಯುವಿನ ಬಗ್ಗೆ ಭಯವಾಗಲ್ಲ ಅಂತ ಅಷ್ಟವಕ್ರ ಹೇಳ್ತೀವಿ. ಇವೆಲ್ಲ ಗುಣಗಳು ನಾವು ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅಧ್ಯಾತ್ಮ ಅಂತ ಬಂದ ತಕ್ಷಣ ಎಲ್ಲವನ್ನೂ ಓದ್ತೀವಿ, ಆದರೆ ದಿನನಿತ್ಯದ ಅಳವಡಿಕೆ ಅಂತ ಬಂದಾಗ ಇವನು ಹೇಳ್ದಂಗೆ ಸುಖ ದುಃಖದಲ್ಲಿ ಅಳ್ತಾ ಕೂತಿರ್ತಾರೆ. 10 ವರ್ಷದಿಂದ ಆಧ್ಯಾತ್ಮದಲ್ಲಿ ಇದ್ದೀನಿ ಅಂತಾರೆ, 20 ವರ್ಷದಿಂದ ಆಧ್ಯಾತ್ಮದಲ್ಲಿ ಇದ್ದೀನಿ ಅಂತಾರೆ. ಚಿಕ್ಕ ಪುಟ್ಟ ಸುಖ ದುಃಖಗಳಿಗೂ ಅವರು ಹಿಗ್ಗದೇನು, ದುಃಖ ಬಂದ ತಕ್ಷಣ ಅಯ್ಯೋ ಗುರುಗಳೇ ಅಂತ ದುಃಖ ತೋಡ್ಕೊಳ್ಳೋದೇನು. ಬಟ್ ಅಧ್ಯಾತ್ಮದಲ್ಲಿ ಇದ್ದೀನಿ, 10 ವರ್ಷದಿಂದ ಇದ್ದೀನಿ, 15 ವರ್ಷದಿಂದ ಇದ್ದೀನಿ, ಅಂಥ ಧ್ಯಾನ ಮಾಡ್ತೀನಿ, ಇಂಥ ಯೋಗ ಮಾಡ್ತಿದ್ದೀನಿ ಅಂತಾರೆ. ಚಿಕ್ಕ ಪುಟ್ಟ ಜೀವನದ ಸುಖ ದುಃಖಗಳನ್ನು ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರ್ತಿರಲ್ಲ. ಹಾಗಿದ್ದಾಗ ನಾವು ದಾರಿ ತಪ್ಪಿದ್ದೀವಿ ಅಂತಲೇ ಅರ್ಥ. ಇದೆಲ್ಲ ನಮಗೆ ಮಾರ್ಗಸೂಚಿ ಆಗಬೇಕು, ದಿಕ್ಸೂಚಿ ಆಗಿರಬೇಕು. ದಿನನಿತ್ಯದ ಜೀವನದಲ್ಲಿ ಇದನ್ನು ನಾವು ಅನುಸಂಧಾನ ಮಾಡ್ತಾ ಹೋಗಬೇಕು, ಸ್ಮರಣೆಯಲ್ಲಿರಬೇಕು. ನಾನು ಅಧ್ಯಾತ್ಮ ಅಂತ ಬಂದಿದ್ದೀನಿ, ಆಧ್ಯಾತ್ಮ ಮುಂದುವರಿಬೇಕು ಅಂತಿದ್ದೀನಿ. ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ, ಸತ್ಯದರ್ಶನ, ನಾನು ಇದಂಥದ್ದೆಲ್ಲ ದೊಡ್ಡ ಮಾತಾಡುವಾಗ ಬದುಕಿನಲ್ಲಿ ಇವನ್ನ ನಾನು ಯಾವ ರೀತಿ ಅಳವಡಿಸ್ಕೊಂಡಿಲ್ಲ ಅಂದರೆ ಅಳವಡಿಸ್ಕೊಳ್ಳೋದು ಹೇಗೆ, ಈ ರೀತಿ ನಾವು ಮಂಥನ ಮಾಡಬೇಕು. ಅದಾಗಬೇಕು ಅಂತಂದರೆ ನಾನು ಸಾಕ್ಷಿಭೂತನಾಗಿ ಹೊರಗೆ ನಿಂತು ನೋಡಬೇಕು. ನಾನು ಯಾವುದಕ್ಕೂ ಪಾಲ್ಗೊಳ್ಳದೆ ನಾನು ಹೊರಗೆ ನಿಂತು ನನ್ನನ್ನು ನಾನು ಆಗಾಗ ಆತ್ಮಾವಲೋಕನ ಮಾಡ್ಕೊಳ್ತಿರ್ಬೇಕು. ಯಾವಾಗ ಇಂತಹ ಆತ್ಮಾವಲೋಕನ ಸಾಧ್ಯ ಆಗತ್ತೆ, ಆಗ ಅಧ್ಯಾತ್ಮದಲ್ಲತ್ತ ಮುಂದುವರಿಯೋಕ್ಕೆ ಸಾಧ್ಯ ಆಗತ್ತೆ. ಬರೀ ಮೂಗು ಹಿಡ್ಕೊಂಡು ಕೂತ್ಕೊಂಡ್ರೆ ಹಠಯೋಗವು ರಾಜಯೋಗ ಮತ್ತೊಂದು ಮಾಡ್ತೀನಿ, ಬದುಕಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಳಲ್ಲ ಅನ್ನೋದಾದರೆ, ಚಿತ್ತ ನಿವೃತ್ತಿಲಿ ಏನು ಬದಲಾವಣೆ ಆಗಿಲ್ಲ ಅಂತಂದರೆ ಆತ ಎಷ್ಟು ವರ್ಷ ಅಧ್ಯಾತ್ಮದಲ್ಲಿದ್ದರೂ ಅದು ಪ್ರಯೋಜನಕ್ಕೆ ಬರಲ್ಲ. ಮೃತ್ಯುವಿಂ ಭಯವೇಕೆ ದೇಶಾಂತರಕ್ಕೊಯ್ಯುವ ಮಿತ್ರನಾಥಂ, ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವೆಂಗೆತ್ತಲೇಂ ಭಯವಿಹುದು, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ನಾವು ಯಾವಾಗ ಸಾತ್ವಿಕವಾಗಿ ಬದುಕ್ತಾ ಹೋಗ್ತೀವಿ, ನಾನು ನಂದನ್ನು ಕಳ್ಕೊಳ್ತಾ ಹೋಗ್ತೀವಿ, ಅವನಿಗೆ ಸಾವಿನ ಬಗ್ಗೆ ಭಯ ಇರಲ್ಲ. ಅದು ಬಂದಾಗ ಬರುತ್ತೆ, ಅದು ಬಂದಾಗ ಹೋಗಲೇಬೇಕು, ಬೇಡ ಅಂದ್ರೆ ಹೋಗಬೇಕು, ಬೇಕು ಅಂದರೆ ಹೋಗ್ಬೇಕಪ್ಪ. ಅದ್ರ ಬಗ್ಗೆ ಆತಂಕ ಪಡ್ಕೊಂಡು ಕೂರೋದು ಅರ್ಥ ಇಲ್ಲ. ನಾವು ಅಂತಹ ಸಾತ್ವಿಕತೆ ಕಡೆಗೆ ನಡಿಬೇಕು ಅಂತ ಗುಂಡಪ್ಪನ ಆಶಯ. ಸಾಯುವ ಮನವಿರಿ ಒಮ್ಮೆಯೇ ಸಾಯಿ, ತಿರುಗಿ ಹುಟ್ಟಿ ಬರದಂತೆ, ದಿನಕ್ಕೆ 1000 ಸಲ ಸತ್ತು ಹುಟ್ಟುವ ಸಾವಿಂದ ಸುಖವದು ಏನಂತೆ. ಸಾಯ ಹಾಗಿದ್ರೆ ಒಂದೇ ಸಲ ಸಾಯ್ಬೇಕಂತಂದರೆ ನಾನು ನನ್ನದನ್ನು ಕೊಂದು ಬಿಡಬೇಕು, ಒಂದೇ ಸಲದನ್ನು ಕೊಂದು ಒಂದೇ ಸಲ ಸತ್ಬಿಡ್ಬೇಕದು, ಮತ್ತೆ ಹುಟ್ಟು ಬರೆದರಂಗೆ ಸಾಯಬೇಕು. ಜ್ಞಾನೋದಯವಾಗಿ ಆತ್ಮಸಾಕ್ಷಾತ್ಕಾರವಾಗಿ ಮತ್ತೆ ಒಂದ್ಸಲಿ ಸಂಸಾರ ಬಂಧದಿಂದ ಕಳಿಸ್ಕೊಂಡು ಮತ್ತೆ ಹುಟ್ಟು ಬರೆದಿರೋಂಥ ಸಾವನ್ನು ಸಾಯಬೇಕು ಹೊರತು ದಿನಾ ಸಾಯ್ತಿರೋದು ಕೊರಗಿ ಸಾಯ್ತೀವಿ, ಕೋಪ ಮಾಡ್ಕೊಂಡು ಸಾಯ್ತೀವಿ, ಅಸೂಯೆ ಪಟ್ಕೊಂಡು ಸಾಯ್ತಿರ್ತೀವಿ. ನೆನ್ನೆ ಮೊನ್ನೆ ಹಂಗಲ್ಲ, ಅಂಥ ಅವಕಾಶ ಇತ್ತು ನಂಗೆ ಏನೂ ಮಾಡೋಕ್ಕಾಗಿಲ್ಲ ಅಂತ ಸಾಯ್ತೀವಿ. ನಾವು ಅಪ್ಪ ಹಿಂಗೆ ಮಾಡೋದು, ಅಮ್ಮ ಹೀಗೆ ಮಾಡೋದು ಅಂತ ಕೊರಗಿ ಸಾಯ್ತೀವಿ. ನಾನಾ ಕಾರಣಗಳಿಗೆ ದಿನಾ ಸಾಯ್ತಾ ಇರ್ತೀವಿ. ಇಂಥ ಸಾಯೋದ್ರ ಬದಲು ಒಂದೇ ಸಲ ಸತ್ತೋಗಿ, ಅಂದರೆ ಜ್ಞಾನೋದಯ, ಮತ್ತೆ ಹುಟ್ಟು ಬಾರದಂತಹ ಆತ್ಮ ಸಾಕ್ಷಾತ್ಕಾರ, ಕೈವಲ್ಯ, ಶೂನ್ಯ ಸಂಪಾದನೆ ಇಂಥದ್ದು ಮಾಡ್ಕೊ ಒಂದೇ ಸಲ ಸತ್ತೋಗ್ರಪ್ಪ, ದಿನ ಸಾಯಬೇಡಿ ಅಂತ ಕಬೀರ್ದಾಸರು ಹೇಳ್ತಿದ್ದಾರೆ. ನಿಜವಾದ ಜ್ಞಾನಿಗೆ ಹುಟ್ಟು ಸಾವು ಅವನಿಗೆ ಹೇಗೆ ಸುಖ ದುಃಖವನ್ನು ಒಂದೇ ಆಗಿ ನೋಡ್ತಾನೋ, ಅವನಿಗೆ ಭೇದ ಭಾವ ಇಲ್ವೋ, ಹಾಗೆ ಅವನಿಗೆ ಹುಟ್ಟು ಮತ್ತು ಸಾವು ಕೂಡ ಭೇದ ಭಾವ ಆಗಬಾರ್ದು. ಅದು ನಮ್ಮಲ್ಲಿ ಆಗ್ತಿದೆ ಅನ್ನೋದಿದ್ದರೆ ಅಧ್ಯಾತ್ಮ ಮಾರ್ಗದಲ್ಲಿ ಸರಿಗೆ ನಡೀತಿಲ್ಲ ಅಂತ ಅರ್ಥ. ಆತ್ಮಜ್ಞಾನದಿಂದ ತೃಪ್ತನಾದ ಮಹಾತ್ಮನನ್ನು ಯಾರೊಡನೆ ತುಲನೆ ಮಾಡಲಾದೀತು? ಆತನು ನಿಸ್ಪೃಹನು ಆಗಿರುವುದರಿಂದ ನಿರಾಶೆಯು ಆತನನ್ನು ಹೇಗೆ ತಾನೇ ಬಾಧಿಸುತ್ತದೆ? ತನ್ನನ್ನು ತಾನು ಕಂಡುಕೊಂಡವನು ಅಥವಾ ಜ್ಞಾನೋದಯವಾದವನು, ನಿರ್ವಾಣವನ್ನು ಹೊಂದಿದವನು, ಕೈವಲ್ಯ ಸಾಧಿಸಿದವನು, ಶೂನ್ಯ ಸಂಪಾದನೆ ಆದವನ್ನ ಹೇಗೆ ವರ್ಣಿಸೋದು ಅಂತ ಅಚ್ಚರಿ ಪಡ್ತಾನೆ. ಅದು ಸಾಧ್ಯ ಇಲ್ಲ ಅಂತಲ್ಲ. ಯಾಕದನ್ನು ಸಾಧ್ಯ ಇಲ್ಲ ಅಂತಂದರೆ, ನಾನು ಎನ್ನುವುದನ್ನೇ ಕಳಿಸಿಕೊಂಡ ವ್ಯಕ್ತಿ, ನಾನು ಕಳಿಸಿಕೊಂಡ ಬೇರೆ ಜನರನ್ನು ಬೇಕಾದ್ರೆ ಕೋಟ್ ಮಾಡ್ತಾ ಹೋಗ್ತೇನೆ. ನೋಡಪ್ಪ, ಕಬೀರ್ದಾಸರಾಗಿದ್ದರು, ಪುರಂದರದಾಸರು ಆಗಿದ್ದರು, ಅಲ್ಲಮಪ್ರಭು ಹೀಗಿದ್ದರು, ಬಸವಣ್ಣ ಹೀಗಿದ್ದರು ಅಂತ ಹೇಳ್ತಾ ಹೋಗ್ತಾನೆ. ನಾನು ನನ್ನನ್ನು ಕೊಂದುಕೊಂಡಿದ್ದೆ ಅಂತ ಹೇಳಿಕೊಳ್ಳೋದಕ್ಕೂ ಅವನಿಗೆ ಮುಜುಗರ ಆಗ್ತಿರುತ್ತೆ. ಅಥವಾ ನಾನವನ್ನೇ ಕೊಂದುಕೊಂಡ ನಂತರ ನಾನು ಎಲ್ಲವನ್ನು ಬಿಟ್ಟೆ, ನನ್ನನ್ನು ನೋಡಿ ಕಲೀರಿ ಅಂತ ಆತ ಹೇಳಲ್ಲ. ಯಾಕೆ ಇದು ಸಾಧ್ಯವಾಗಲ್ಲ? ಪ್ರತಿಯೊಬ್ಬ ತನ್ನನ್ನು ತಾನು ಕಂಡುಕೊಂಡವನಿಗೆ
ತನ್ನ ಬದುಕನ್ನು ಯಾಕೆ ಉದಾಹರಣೆ ಕೊಡೋಕೆ ಅವನ ಕೈಲಿ ಆಗಲ್ಲ ಅಂದರೆ, ಅವನು ತಾನು ಮಾಡುತ್ತಿರುವುದನ್ನು ತಾನು ಮಾಡುತ್ತಿರೋ ಭಾವದಲ್ಲಿ ಆತ ಮಾಡ್ತಿರಲ್ಲ. ಹಾಗಾಗಿ ತನ್ನನ್ನೇ ಉದಾಹರಣೆ ಯಾಗಿ ಹೇಳ್ಕೊಳ್ಳೋದಕ್ಕೆ ಅಲ್ಲಿ ನಾನು ಎನ್ನುವುದೇ ಇಲ್ಲ. ಹಾಗಾಗಿ ನಾನು ಬದುಕದೆ ನಿಮಗೆ ಸಾಕ್ಷಿ ಅಂತ ಅವನು ತನ್ನ ಸಾಕ್ಷಿನೇ ಕೊಡಲ್ಲ. ಬುದ್ಧನಿಗೆ ನಿನಗೆ ಜ್ಞಾನೋದಯ ಆಗೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದಾಗ ಬುದ್ಧ ನೆಲವನ್ನು ಮುಟ್ತಾನೆ, ಭೂಮಿನೇ ಸಾಕ್ಷಿ ಅಂತ. ನಾನೇ ಸಾಕ್ಷಿ ಅಂತ ಹೇಳೋಕ್ಕೆ ಆಗಲ್ಲ ಬುದ್ಧನಿಗೆ, ಯಾಕೆಂದರೆ ನಾನು ಎನ್ನುವುದು ಇಲ್ಲದೇ ಇರುವಾಗ ಬುದ್ಧನಾಗಿದ್ದು. ಹಾಗಿದ್ದಾಗ ನಿನಗೆ ಜ್ಞಾನೋದಯ ಆಗೋದಕ್ಕೆ ಏನು ಸಾಕ್ಷಿ ಕೇಳಿದ್ರೆ ನಾನು ಸಾಕ್ಷಿ ಅಂತ ಹೇಳಲ್ಲ ಆತ. ಈ ಭೂಮಿ ಸಾಕ್ಷಿ ಅಂತ ಭೂಮಿಯನ್ನು ಮುಟ್ಟಿ, ಅದು ಬಾಯ್ಬಿಟ್ಟು ಹೇಳೋರ್ಥ, ಬರೀ ಭೂಮಿಯನ್ನು ನೆಲವನ್ನು ಮುಟ್ಟಿ ಹೇಳ್ತಾನೆ, ಇದು ಈ ನೆಲವೇ ಸಾಕ್ಷಿ ಜ್ಞಾನೋದಯವಾಗಿದ್ದಕ್ಕೆ ಅಂತ, ನಾನೇ ಸಾಕ್ಷಿ ಅಂತ ಹೇಳಲ್ಲ ಆತ. ಇಂತಹ ಶ್ಲೋಕಗಳಂತ ಬಂದಾಗ ಅವನ್ನ ವಿವರಿಸೋಕ್ಕಾಗಲ್ಲ ಅಂತಲ್ಲ, ಅವ್ರು ಬೇರೆಯನ್ನೆಲ್ಲ ಕೋಟ್ ಮಾಡಬೇಕಾಗತ್ತೆ. ಪರಮಹಂಸರು, ರಮಣ ಮಹರ್ಷಿ, ಹೀಗೆ ಹಲವಾರು ಜನ ಕೋಟ್ ಮಾಡ್ಬೋದು ಹೊರತು ತನ್ನನ್ನು ತಾನು ಕೋಟ್ ಮಾಡಿಕೊಳ್ಳಲ್ಲ. ಯಾಕೆಂದರೆ ಆತನಿಗೆ ನಾನು ಎನ್ನುವುದು ಇರಲ್ಲ. ಅವನು ಹೇಗೆ ತಾನು ವಿವರಿಸಿ ಹೇಳೋಕ್ಕೆ ಸಾಧ್ಯ ಅಂತ ಅಲ್ಲಿ ಅಷ್ಟಾವಕ್ರ ಹೇಳ್ದಂದರೆ, ಅದು ಅಷ್ಟಾವಕ್ರನ ಕೈಲಿ ಹೇಳೋಕ್ಕಾಗಲ್ಲ ಅಂತಲ್ಲ, ತನ್ನನ್ನು ತಾನು ಕೋಟ್ ಮಾಡ್ಕೊಳ್ಳೋಕ್ಕೆ ಒಂದು ಮುಜುಗರ ಆಗತ್ತೆ, ಒಂಥರ ಕಸಿವಿಸಿ ಹಿಂಜರಿಕೆ ಆಗತ್ತೆ ಆತನಿಗೆ. ಮತ್ತು ತನ್ನನ್ನು ತಾನು ಉದಾಹರಿಸಬೇಕು ಅಂದಾಗ ಅಲ್ಲಿ ನಾನು ಎನ್ನುವುದೇ ಇಲ್ಲ ಅಂದಾಗ ನನ್ನ ಜೀವನ ಎನ್ನುವುದೇ ಅವನಿಗೆ ಭಾವನೆ ಇರೋದಿಲ್ಲ. ನನ್ನ ಜೀವನನ ಭಾವನೆಯೇ ಅವನಿಗಿಲ್ದಿರುವಾಗ ಆತ ತನ್ನ ಜೀವನದ ಉದಾಹರಣೆ ಕೊಡೋದಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಅದನ್ನು ಬಿಡಿಸಿ ಹೇಳೋಕ್ಕೆ ಹೇಗಪ್ಪ ಸಾಧ್ಯ ಅಂತ ಅಷ್ಟವಕ್ರ ಕೇಳ್ತಾನೆ. ಹಾಗಾಗಿ ಯಾವ ಬಾಧೆಗೂ ಒಳಪಡದೇ ಇರುವಂತಹ, ತನ್ನನ್ನು ತಾನು ಕಂಡುಕೊಂಡೆನ ಭಾವವೂ ಇಲ್ಲದಂತಹ ಅಧ್ಯಾತ್ಮ ಮಾರ್ಗಕ್ಕೆ ಎಲ್ಲರೂ ಸಾಗಲಿ, ಎಲ್ಲರೂ ಅಷ್ಟಾವಕ್ರನಂತೆ ಆಗಲಿ ಅಂತ ಕೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.